बोलो यीशु क्रिस्त महाराज को जय। हालेलೂಯಾ। ನಿಜವಾಗಲೂ ಪ್ರಿಯವಾದವರೇ, ದೇವರು ಈ ಅದ್ಭುತ ದಿನವನ್ನ ನನಗೂ ನಿಮಗೆಲ್ಲರಿಗೂ ಕೊಟ್ಟಿದ್ದಾನೆ. ಕೊಟ್ಟಿದ್ದಾನ? ಕೊಟ್ಟಿಲ್ವಾ? ಆಮೆನ್. ಹಾಲೆಲೂಯಾ. ಹೋದ ವಾರ ದೇವರು ಅದ್ಭುತವಾಗಿ ನಿಮ್ಮ ಸಂಗಡ ಮಾತಾಡಿದ್ರು. ಈ ವಾರ ಕೂಡ ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ಹಾಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ನೂರ ಮೂರನೆಯ ಕೀರ್ತನೆ, 103ನೆಯ ಕೀರ್ತನೆ, 3ನೆಯ ವಚನ. ಆತನು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸುವವನು. ಆತನು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸುವವನು. ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಸಮಸ್ತ ರೋಗಗಳನ್ನ ವಾಸಿ ಮಾಡುವವನು. ನಿನ್ನ ಜೀವವನ್ನ ನಾಶದಿಂದ ತಪ್ಪಿಸುವವನು. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ದೇವರು ನಿನ್ನನ್ನು ಕರೆದ ಉದ್ದೇಶ, ದೇವರು ನಿನ್ನನ್ನು ಕರೆದ ಉದ್ದೇಶ ಏನಾಗಿದೆ? ದೇವರಿಗೆ ಮರಿಯಾಗಿ ಒಂದು ವೇಳೆ ನೀನೇನಾದರೂ ಮಾಡ್ತಾ ಇದೀಯಾ? ಪ್ರಿಯವಾದವರು, ಇದು ಆತನ ಉದ್ದೇಶ. ದೇವರು ಏನ್ ಮಾಡ್ತಾ ಇದ್ದಾನೆ? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೀರ್ತನೆ ಗ್ರಂಥ 24ನೇ ಅಧ್ಯಾಯ 4ನೇ ವಚನ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನ ಹೊಂದುವನು. ಯಾವನು ಅಯೋಗ್ಯ ಕಾರ್ಯ ಅಂತ ಅಂದ್ರೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನೀನು ಮಾಡ್ತಾ ಇದೀಯಾ? ಶುಭ ಹೊಂದಬೇಕು. ದೇವರ ಶುಭಕ್ಕಾಗಿ ಏಸಪ್ಪ ಬೇಕು. ಉಳಿಕೆಯ ಟೈಮ್ನಾಗೆಲ್ಲ ಏಸಪ್ಪ ನಮ್ಗೆ ಅವಶ್ಯಕತೆ ಇಲ್ಲ. ಶುಭಕ್ಕಾಗಿ ಬೇಕು. ಸುಖ ಬೇಕಾದ್ರೆ ಏಸಪ್ಪ ಬೇಕು. ಕಷ್ಟ ಬಂದಾಗ ಪರಿಹಾರ ಆಗ್ಬೇಕಾದ್ರೆ ಏಸಪ್ಪ ಬೇಕು. ಅದಿಷ್ಟು ಪರಿಹಾರ ಆದ್ಮೇಲೆ ನಮ್ಗೆ ಏಸಪ್ಪ ಬೇಡ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಶ್ರೇಷ್ಠ ವರಗಳಿಂದ ನಿನ್ನನ್ನು ಶೃಂಗಾರ ಮಾಡುವುದಕ್ಕಾಗಿ ದೇವರು ನಿನ್ನನ್ನು ಕರೆದನಂತ ಪ್ರಿಯರೇ. ಹಲ್ಲೆಲೂಯಾ. ಕೆಲವರಂತರ ನಮ್ಗೆ ಹಚ್ಪಾಡಿಲ್ಲ, ನಿಮ್ಮ ಅಪ್ಪನ ಹೆಸರು ಅಳಿಸಿ ಹಾಕ್ಬಿಡು. ಇದ್ ಹೊಟ್ಟೆಗೆ ನಾನು ಹುಟ್ಟಬಾರ್ದಾಗಿತ್ತು. ಯಾರ ಮಗಪ್ಪ ನೀನು? ಪಂಪನ ಗಂಡ ಮಗ. ಯಾರ ಮಗಪ್ಪ ನೀನು? ಈರನ ಗಂಡ ಮಗ. ಯಾರ ಮಗಪ್ಪ ನೀನು? ಈರಪ್ಪನ ಮಗ. ಯಾರ ಮಗಪ್ಪ ನೀನು? ನಾಗಪ್ಪನ ಮಗ. ನಾಗಪ್ಪ ತೆಗೆದಾಕ ಬದ್ನೇರ್, ನೀವು ಬದ್ನೇರ್ ಹೆಸರು ಇಟ್ಬಿಡು. ಇಡಕ್ ಹೋಗ್ತೀಯ? ಈ ಸೃಷ್ಟಿಯ ಒಪ್ಪಲ್ಲ. ಯಾರು ಸೃಷ್ಟಿಕರ್ತನಾದ ದೇವರು ಆತನೇ ಅಂತ ಹೇಳ್ತಾ ಇದ್ದಲ್ಲ. ಅದಕ್ಕಾಗಿ ಯೆಶಾಯನ ಬರೆದ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಎತ್ತು ತನ್ನ ಯಜಮಾನನನ್ನು ಅರಿತಿರುವುದು, ಕತ್ತೆ ತನ್ನ ಗೋದಲಿಯನ್ನು ತಿಳಿದಿರುವುದು, ಆದರೆ ಈ ಮನುಷ್ಯರಿಗೆ ಏನಿಲ್ಲ, ಬುದ್ಧಿಯೇ ಇಲ್ಲ. ಅಪ್ಪ, ಯಾಕೆ ಹೇಳ್ತಾ ಇದ್ದಾನೆ ದೇವರು? ಬುದ್ಧಿ ಕೊಟ್ಟಿದ್ದಾನೆ. ಕಣ್ಣಿದ್ದರು ಕುರುಡರು, ಕಿವಿದ್ದರು ಕಿವುಡರು, ಬಾಯಿದ್ದರು ಮೂಗರಾಗಿದ್ದಾರೆ. ಯಾಕೆ? ಇವರು ದೇವ್ರ ವಿಷಯ ಮಾತಾಡ್ತಾ ಇಲ್ಲ, ದೇವ್ರ ವಿಷಯ ಕೇಳ್ತಾ ಇದ್ದಾರೆ, ಆದ್ರೆ ಅದನ್ನ ಹಿಡ್ಕೊಂಡು ನಡೀತಾ ಇಲ್ಲ. ಬ್ರದರ್ನ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಈ ಲೋಕದಲ್ಲಿ ಸೃಷ್ಟಿ ಮಾಡಲ್ಪಟ್ಟು ಈ ಲೋಕಕ್ಕೆ ಕಳಿಸಲ್ಪಟ್ಟಿರುವ ಪ್ರತಿಯೊಬ್ಬ ವ್ಯಕ್ತಿ ಅಯೋಗ್ಯ ಕಾರ್ಯಗಳು ಮಾಡಬಾರದು ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ಬ್ರದರ್ನ ಅಯ್ಯರ ಕಣ್ಣಿಗೆ ಕಾಣಂಗಿಲ್ಲ, ನಾನೇನಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡು ನೀನು ಎಲ್ಲಿ ಒಕ್ಕಂಡ್ರೆ ಬಿಡಂಗಿಲ್ಲ. ಯಾರು ನಿನ್ನ ಉಂಟು ಮಾಡಿದ್ದೇವೆ, ಆದ್ರೆ ನೀನು ಕ್ಷಮಾಪಣೆ ಕೇಳಬೇಕು.
ನೀನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕು. ದೇಹವು ಯಾರ ಸ್ವರೂಪ ಇದು? ದೇವರ ಪ್ರತಿರೂಪ. ದೇವರ ಪ್ರತಿರೂಪವಾಗಿರುವಂತ ಮನುಷ್ಯನನ್ನು ನೀನು ಏನ್ ಮಾಡಬಾರ್ದು? ಅವಹೇಳನ ಮಾಡಬಾರ್ದು. ಹಲ್ಲೆಲೂಯ. ಯಾವ ಶರಣನಾಗಲಿ, ಯಾವ ಭಕ್ತನಾಗಲಿ, ಯಾವ ಕುಲದ ವ್ಯಕ್ತಿ ಆಗಲಿ ಇನ್ನೊಬ್ಬ ಮನುಷ್ಯನನ್ನು ನೋಡಿ ಕೀಳಾಗಿ ಕಂಡ್ರೆ ಆವತ್ತೇ ಅವರಿಗೆ ನಿರ್ಧಾರ ಏನು ಗೊತ್ತಾ? ನರಕಕ್ಕೆ ಹೋಗುವಂತ ಟಿಕೆಟ್ ಅವತ್ತೇ ಸಿಕ್ಬಿಡುತ್ತೆ ಅವನಿಗೆ. ಯಾವ ಭಕ್ತನೂ ಗೊತ್ತಿಲ್ಲ. ಆದ್ರೆ ಅದರಿಂದ ಬಚಾವಾಗಬೇಕಾದ್ರೆ ಯೇಸು ಸ್ವಾಮಿಯನ್ನ ನಂಬಿದ್ರೆ ಮಾತ್ರ ಬಚಾವ್, ಇಲ್ಲಂದ್ರೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಭೂಮಿನ ಉಂಟು ಮಾಡಿದ ದೇವರು, ಆಕಾಶವನ್ನು ಉಂಟು ಮಾಡಿದ ದೇವರು, ಎಲ್ಲಾ ಜೀವರಾಶಿಗಳನ್ನ ಉಂಟು ಮಾಡಿದ ದೇವರು ಅವರೆಲ್ಲ. ಹಲ್ಲೆಲೂಯ. ಪರಲೋಕ ರಾಜ್ಯದಲ್ಲಿ ಯಾರು ಕಾಲಿಡ್ತಾರೋ, ಪರಲೋಕ ರಾಜ್ಯದಲ್ಲಿ ಭಕ್ತಿಯುತವಾಗಿ ಯಾರು ಬೆಳೀತಾರೋ, ಪರಲೋಕ ರಾಜ್ಯದ ವಿಷಯಗಳು ಯಾರು ಮಾತಾಡ್ತಾರೋ, ಪರಲೋಕ ರಾಜ್ಯದ ಮರ್ಮಗಳನ್ನು ಯಾರು ತಿಳ್ಕೊಳ್ತಾರೋ, ಪರಲೋಕ ರಾಜ್ಯದ ಪ್ರತಿನಿಧಿಗಳಾಗಿ ಯಾರು ಕಾರ್ಯ ಮಾಡ್ತಾರೋ ಅವರು ಶುಭವನ್ನೇ ಹೊಂತಾರೆ. ಎಲ್ರು ಗಟ್ಟಿ ತಗೊಂಡು ಯೆರೆಮೀಯ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯ 5ನೇ ವಚನ. ಯೆರೆಮೀಯ ಪ್ರವಾದನೆಯ ಗ್ರಂಥ. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದುಕೊಂಡವನು, ತಿಳಿದು ಮಾನವರೇ ನನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನ. ಬೆಳೆಸಲ್ಲ. ತಿಪ್ಪೆಗಾಕೋ ಕಸ ಇದ್ದಂಗಂತ. ಸೃಷ್ಟಿಕರ್ತನಾದ ದೇವರು ನೀನು ನಂಬಲಾರ್ದಂಗಿದ್ರೆ, ತಿಳ್ಕೊಳ್ಳಾರ್ದಂಗಿದ್ರೆ, ದೇವರನ್ನ ದೂರ ಮಾಡಿಕೊಂಡ್ರೆ ತಿಪ್ಪೆಗಾಕೋ ಕಸ. ಹಲ್ಲೆಲೂಯ. ತಿಪ್ಪೆಗೂ ಕೂಡ ಜಾಳ ಅವು ಇವು ಸೆರಗುಗಳು ಅಂತ ಹಾಕಿರ್ತಾರೆ, ಅದರಲ್ಲಿ ನಾಟಿಗೆ ಆಗುತ್ತೆ. ಅದು ಕೊಯ್ಲಿಗೆ ಬರುತ್ತ? ಅದಕ್ಕೇನು ಇಂತಿಜಾಮ್ ಮಾಡ್ತಾರೆ? ಇಲ್ವೇ. ಅದೇ ಪ್ರಕಾರವಾಗಿ ನೀನು ಪರಲೋಕ ರಾಜ್ಯವಾಗಿರ್ತಕ್ಕಂಥ ದೇವರ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಮಾಡಿದ್ದಾನೆ ದೇವರು. ಆ ರಾಜ್ಯದಲ್ಲಿ ನೀನು ಕಾಲಿಟ್ರೆ, ಆ ರಾಜ್ಯದಲ್ಲಿ ರಾಜ್ಯವೆಂಬ ಹೊಲದಲ್ಲಿ ನೀನು ಬೀಜ ಬಿತ್ತಲ್ಪಟ್ಟು ಅದರಲ್ಲಿ ನೀನು ಬೆಳವಣಿಗೆ ಆದ್ರೆ ಅದು ಫಲಭರಿತವಾಗಿ ಪರಲೋಕದಲ್ಲಿ ಸೇರಿಸಲ್ಪಡುತ್ತೆ. ಮನುಷ್ಯರನ್ನ ತನ್ನ ಭುಜಬಲ ಈತ ಮಂತ್ರಿಸ್ ಕೊಟ್ಬಿಟ್ಟನಪ್ಪ, ಹಾಗೆ ಐತೆ. ನನಗೆ ಹೆಂಗ್ ಹೇಳ್ಬೇಕಲ್ಲ ಹೆಂಗ ನಾನು ಹೇಳಿದಂಗ ಮಾತು ಕೇಳ್ತಾಳ ಗ್ಯಾರಂಟಿ. ಯಾಕೆ? ನರ ಮನುಷ್ಯನ ಭುಜಬಲ, ಅವನಿಗೆ ನರಕ ನಾಳೆ. ನಿನಗೆ ಸ್ವಲ್ಪ ದಿವಸ ದೇವರು ಈ ಲೋಕದಲ್ಲಿ ಏನ್ ಮಾಡಿದಾನೆ? ಕಳಿಸಿದ್ದಾನೆ. ಎದುರ ಸಲುವಾಗಿ ಆತನ ಮಹಿಮ ಪಡಿಸ್ಬೇಕಾದ್ರೆ ನಿನ್ನ ಕಳಿಸೋಣ, ಅಪವಿತ್ರವಾದ ಕಾರ್ಯಗಳು ಮಾಡಬೇಕಂತಲ್ಲ. ಯಾಕಂದ್ರೆ ನಿನ್ನ ಮೇಲೆ ದೇವರ ಸಂಕಲ್ಪ ಉನ್ನತವಾಗಿದೆ. ಬೆದಲ್ಲ. ಒಂದು ರಾಜ್ಯವನ್ನ ಆಳುವಂತ ಒಂದು ಸ್ಟೇಟಸ್ ನಿನ್ನ ಮೇಲಿದೆ. ಒಂದು ದೇಶದ ಒಬ್ಬ ಪ್ರತಿನಿಧಿಯಾಗಿ ಇರುವಂತ ಒಂದು ಸ್ಥಿತಿ ದೇವರು ನಿನ್ನ ಮೇಲೆ ಇಟ್ಟಿದ್ದಾನೆ. ಅಂತ ವರಗಳು ನಿನ್ನ ಮೇಲೆ ಇಟ್ಟಿದ್ದಾನೆ. ಅನೇಕ ವರಗಳು ನಿನಗೆ ಕೊಟ್ಟಿದ್ದಾನೆ. ಆದರೆ ನೀನು ದೇವರ ಮಾತನ್ನು ಕೇಳಿದ, ದೇವರಿಗೆ ಬೆನ್ನು ತೋರಿಸಿ ಸೃಷ್ಟಿಯನ್ನೇ ಪೂಜಿಸಿ ನಷ್ಟ ಹೊಂದಿಕೊಂಡಿದ್ದರೂ ಕೂಡ ಅದನ್ನೇ ಭುಜಬಲವೆಂದು ತಿಳಿದುಕೊಂಡರೆ ಈ ಲೋಕದಲ್ಲಿ ನಿನ್ನ ಯಾತ್ರೆ ಮುಗಿಸಿದ ಮೇಲೆ ಕಸವಾಗಿರುವಂತದಕ್ಕೆ ಬೆಂಕಿ ಹಚ್ಚಲ್ಪಡುತ್ತೆ. ಗಟ್ಟಿ ಕಾಳಾಗಿರ್ತಕ್ಕಂಥ ಹೊಲದಲ್ಲಿರ್ತಕ್ಕಂಥ ಒಂದು ಬೆಳೆ ಮನೆ ಸೇರುತ್ತೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋನ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಶುಭವನ್ನೇ ದೇವರು ಕೊಟ್ಟಿದ್ದಾನೆ, ಅಶುಭ ಇಲ್ಲ. ಅಶುಭ ಯಾವಾಗ ಬಂತು? ನೀನು ಆತನ ಕಡೆ ದೃಷ್ಟಿ ಇಡದೆ ಇಷ್ಟ ಬಂದಾಗ ನೀನು ಜೀವಿಸಕ್ಕೆ ಪ್ರಯತ್ನ ಮಾಡಿದಾಗ ಬಂತು. ನನ್ನ ಮಾತು ಹೇಳ್ತೀನಿ ಕೇಳಿ. ಒಂದು ನೀವು ಬೈಕ್ ಓಡಿಸ್ತಾ ಇದ್ದೀರಿ, ಆ ಬೈಕ್ನ ಇನ್ನೊಬ್ರದ್ದು ಓಡಿಸ್ತಾ ಇರ್ತೀರಿ. ಅವಾಗ ನೀವು ಸ್ವಂತ ಬೈಕೆ ತಗೊಂಡ್ಬಿಟ್ರಿ. ಅವಾಗ ಅದು ನಿಮ್ಮ ಸ್ವಾಧೀನದಲ್ಲಿ ಇರುತ್ತಾ ಇರಲ್ಲ? ಅದ್ರ ಸ್ವಾಧೀನದಲ್ಲಿ ಇರ್ತಾರ, ನಿಮ್ಮ ಸ್ವಾಧೀನದಲ್ಲಿ ಅದು ಇರುತ್ತಾ? ನಿಮ್ಮ ಸ್ವಾಧೀನದಲ್ಲಿ. ಆ ಬ್ರೇಕ್ ಕೂಡ ನೀವು ಹೇಳಿದ ಮಾತು ಕೇಳಬೇಕು. ನೀನು ಹಾಕಿದಾಗ ಹಿಡ್ಕೋಬೇಕು, ನೀನು ಬಿಟ್ಟಾಗ ಅದು ಸುಮ್ಮನೆ ಇರಬೇಕು. ನೀನು ಬಿಟ್ಟು ಸ್ವಲ್ಪ ಹಂಗೆ ಹಿಡ್ಕೊಂತಂದ್ರೆ ನಿನಗೇನಾಗುತ್ತೆ? ನಷ್ಟ ಆಗುತ್ತೆ. ಹೌದಾ?
ಅವಾಗ ನೀನೇನ್ ಮಾಡ್ತೀಯ? ಅದನ್ನ ರಿಪೇರಿ ಮಾಡ್ತಿ, ಅದನ್ನ ತೆಗೆದು ಹಾಕ್ತಿ, ಇನ್ನೊಂದು ಹಾಕ್ತಿ, ಹೌದಲ್ಲ? ಅದೇ ಪ್ರಕಾರವಾಗಿ ಸೃಷ್ಟಿ ಮಾಡುವ ಸೃಷ್ಟಿಯಾಗಿರ್ತಕ್ಕಂಥ ನೀನು, ನಿನ್ನನ್ನು ಉಂಟು ಮಾಡಿದ ದೇವರು, ನಿನ್ನ ಕೊಂಡುಕೊಂಡ ದೇವರು, ಆತನು ಕೂಡ ನಿನ್ನಲ್ಲಿ ಯಾವುದು ಲೋಪ ಇದೆ, ಯಾವುದು ದೋಷ ಇದೆ, ಯಾವುದು ನಿನ್ನಲ್ಲಿ ಮಾತು ಕೇಳದ ಸ್ಥಿತಿ ಮಾಡಿದೆ ಅಂದ್ರೆ ಅದನ್ನ ಏನ್ ಮಾಡ್ತಾನೆ? ದೇವರು ತೆಗೆದು ಹಾಕ್ತಾನೆ. ಎಷ್ಟು ಸಲ ಮಾಡಿಸಿದ್ರು, ರಿಪೇರ್ ಮಾಡಿದ್ರು ಕೂಡ ಅದು ಕೆಲಸಕ್ಕೆ ಬರೋದಂಗಾಯ್ತು ಅಂದ್ರೆ ಅದಕ್ಕೆ ಏನ್ ಮಾಡ್ತಿ? ಗುಜ್ಜಿಲಿಗೆ ಹಾಕ್ಬಿಡ್ತಿ ಪ್ರಿಯರೇ. ಅಷ್ಟೇ ಯಾಕಲ್ಲ, ಎಷ್ಟು ಸಲ ಹೇಳಿದ್ರು, ಎಷ್ಟು ಸಲ ಕೇಳಿದ್ರು, ಎಷ್ಟು ಸಲ ನಿನಗೆ ಕನಿಕರಿಗೆ ತೋರಿಸಿದ್ರು, ಪ್ರೀತಿಯಿಂದ ನಿನ್ನನ್ನ ಉನ್ನತ ಸ್ಥಾನದಲ್ಲಿ ಇರಬೇಕಂತ ಇಷ್ಟಪಟ್ಟು ದೇವರು ಕರೆದ್ರು ಕೂಡ ನಿನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅದೇ ಪ್ರಕಾರವಾಗಿ ನೀವು ಇರುವುದಕ್ಕೆ ಇಷ್ಟಪಟ್ಟರೆ ಆ ಗುಜ್ಜಿಲಿನೇ ಗತಿ, ನಾಶ. ಆದ್ರೆ ನಿನ್ನ ನಾಶ ಪಡಿಸೋದಕ್ಕಾಗಿ ದೇವರು ಕರೆದಿಲ್ಲ. ದೇವರು ಬಂದಿರೋದು ಎದುರು ಸಲುವಾಗಿ ಬಂದಿದ್ದಾನೆ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ದೇವರು ಬಂದಿದ್ದಾನೆ ಹೊರತು ನೀತಿವಂತರಿಗಾಗಿ ಅಲ್ಲ. ನೀತಿವಂತರು ಒಬ್ರು ಇಲ್ಲ ಲೋಕದಾಗ, ದೇವರುಗಳೇ ಇಲ್ಲ. ಆ ಒಬ್ಬ ದೇವರು ಮಾತ್ರ ನೀತಿವಂತ. ಎಲ್ಲರೂ ಗಟ್ಟಿ ಚಪ್ಪಲ್. ನಾನೊಂದ್ಸಲ ಪುರಾಣ ಕೇಳಕ್ ಹೋಗಿದ್ದೆ. ಆ ಶರಣರು ಹೇಳಿಬಿಟ್ರು, ಎಲ್ಲ ಹೇಳ್ತಾ ಲಾಸ್ಟ್ ಒಂದು ಮಾತು ಹೇಳಿದ್ರು. ಒಂದು ಮಾತು, ಅದೇನ್ ಮಾತು ಗೊತ್ತಾ? ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳಿಂದ ದೂರಿರಿ, ದೇವರಿಗೆ ಮೆಚ್ಚುಗೆ ಆಗಿ ದಿನ ಬೆಳಿಗ್ಗೆ ಸಾಯಂಕಾಲ ಏನ್ ಮಾಡ್ರಿ? ನೀವು ಪೂಜೆ ಮಾಡ್ರಿ, ಧ್ಯಾನ ಮಾಡ್ರಿ ಅಂತ ಹೇಳಿದ್ರಿ. ನನಗೆ ಸುಮ್ಮನೆ ಇರಕ್ಕಾಗದಲ್ಲ ಪ್ರಿಯರೇ. ಯಾರನ್ನ ನಂಗೆ ಹೇಳ್ತಾರಂದ್ರೆ ಅವ್ರಿಂದ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಬೇಕಂತ ತಿಳ್ಕೊಂಡು ತಿರುಗಿ ಮರು ದಿವಸ ಅವ್ರನ್ನ ಭೇಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರಿಗೆ ನೆಗಡಿ ಶುರುವಾದ್ರೆ ನನ್ನ ಕರಿತಾರಿಲ್ಲ, ಕರೆಯಂಗಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ರಾತ್ರಿ ಸ್ವಲ್ಪ ಹೆಂಗನ ಮಾಡತ್ತಂತ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ, ನೆಗಡಿ ಆಗ್ಲಂತ ನಾನು ಅಂದಿಲ್ಲ, ನನ್ನ ಅಂತ ಕರ್ಕೊಂಡು ಹೋಗ್ಬೇಕು. ಮಹಾಶರಣರು ಮತ್ತೆ ಹೇಳ್ತದ ಏನ್ ಗೊತ್ತಾ? ಎಲ್ಲ ವಿಷಯಗಳು ನನಗೆ ಗೊತ್ತು, ನನಗೆ ಗೊತ್ತಿಲ್ಲದ ಯಾವುದೂ ಇಲ್ಲ. ಯಾವ ಪ್ರಶ್ನೆ ಕೇಳ್ತಾರೆ ಕೇಳ್ರಿ, ನಾನು ಉತ್ತರ ಕೊಡ್ತೀನಿ ಅಂತಿದ್ರು. ನನಗೆ ಅದೇ ಬೇಕಾಗಿತ್ತು ಪ್ರಿಯ. ಹಲ್ಲಿಲೂಯ್ಯ. ಬೆಳಕದ್ರಾಗ ಅವ್ರಿಗೆ ನೆಗಡಿ ಆಗಿಬಿಡಿತು. ಏನಾಯ್ತ್ರಿ? ನೆಗಡಿ ಆಯ್ತು. ಅವ್ರು ಹೇಳಿದ್ರು, ಏನ್ರಿ ಇಲ್ಲಿ ಯಾರನ್ನ ಚಲೋ ಡಾಕ್ಟರ್ ಇದ್ದಾರೆ, ನಾನು ಯಾರನ್ನಾಗ್ಲಿ ಚಲೋದ ಕೇಳಿದ್ರಿ. ಅದ್ರಾಗ ಸ್ವಾಮಿರಂತೂ ಇನ್ನೂ ಚಲೋ ಇರ್ಬೇಕಂತಾರ. ಹಲ್ಲಿಲೂಯ್ಯ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಚಲೋ ಡಾಕ್ಟರ್ ಇದ್ದಾರೆ ಏನಂತ ಅವರು ನೋಡ್ರಿ, ಹಿಂಗೆ ಐತೆ ಪರಿಸ್ಥಿತಿ. ಬಾದಲ್ ಡಾಕ್ಟರ್ ಬಂದ್ರೆ ಮಾತ್ರ ಅವರ ನೋಡ್ರಿ ಚಲೋ ಡಾಕ್ಟರ್ ಅಂದ್ರೆ ಇಲ್ಲಿ ಅಂತ ಹೇಳಿದ್ರು. ಆ ವಿಷಯ ನನಗೆ ಗೊತ್ತಿಲ್ಲ, ನಾನೇನು ಚಲೋ ಡಾಕ್ಟರ್ ಅಲ್ಲ. ಆದ್ರೆ ನನ್ನೊಳಗಿರುವ ಏಸಪ್ಪ ಚಲೋ ಆತ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಏಸಪ್ಪ ನನ್ನ ಒಂದು ನನಗಿಟ್ಟಿರುವ ಹೆಸರನ್ನ ಏನ್ ಮಾಡ್ತಾ ಇದ್ದಾನೆ? ಮಹಿಮೆ ಪಡಿಸ್ತಾ ಇದ್ದಾನೆ. ಯಾಕೆ? ಆತ ಒಳಗಿದ್ದಾನೆ. ಬೇಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ. ನಾನು ಏನೂ ಅಲ್ಲ, ಆತನ ಕೈಯಾಗಿರ್ತಕ್ಕಂಥ ಒಂದು ವಸ್ತು ಅಷ್ಟೇ. ಬೇಸಲ್ಲ, ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅವಾಗ ನಾನು ಸೂಜಿ ಮಾಡ್ತಾ ಇದ್ರ, ಏನ್ರಿ ಏನು ಓದಿಕೊಂಡ್ರಿ ಏನ್ರಿ? ಅವಾಗ ನಾನು ಅಂದೆ, ನಿಮ್ಗೆ ಏನಾಗ್ಯದ? ಅಲ್ಲಿ ನೆಗಡಿ ಆಗೈತೆ ಬಿಟ್ರೆ ನೀವೇನು ಓದಿಕೊಂಡ್ರಿ ಅಂತ. ನಾವು ಏನನ್ನ ಓದಿಕೊಂಡಿರಲಿ, ನಿಮ್ಗೆ ನೆಗಡಿ ಆಗೈತೆ, ನೆಗಡಿ ಕಡಿಮೆ ಮಾಡ್ಬೇಕು ಅಷ್ಟೇ. ಒತ್ತು ಮಾಡೋದ್ರ ಏನಾಗ್ಬೇಕದ? ಆರಾಮ ಆಗ್ಬೇಕು. ಸರಿ ಸರಿ ಬಿಡ್ರಿ ಏನದ. ಅವಾಗ ಮತ್ತೇನು ಅಲ್ರಿ, ಮತ್ತೆ ಏನು ಓದ್ಕೊಂಡಿರಿ ಅಂತ. ಅವಾಗ ನಾನು ಹೇಳಿದೆ, ನಿಮ್ಗ ಶಾಸ್ತ್ರಿಕರು ಪುರಾಣ ಹೇಳ್ತಾರಂತ ನಿಮ್ಮನ್ನ ಕರೆದಾರ, ನೀವು PhD ಮಾಡಿರಂತೇಳಿ ಇವ್ರು ಏನಾದ್ರೂ ಒಂದ್ ವೇಳೆ ಕ್ವಶನ್ ಕೇಳಿ ನಿಮ್ಮನ್ನ ಕರ್ಕೊಂಡ್ ಬಂದಾರ? ಇಲ್ಲ ಬಿಡ್ರಿ, ಮತ್ತೆ ನನ್ನ ಯಾಕೆ ಕೇಳ್ತೀರಿ? ಹಲಿಗಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಬಗಲಾಗಿದ್ದವ್ರು ಬಂದ್ರು, ಆಯ್ತ್ರಿ ಡಾಕ್ಟ್ರಿ, ಬೇಸಾಯ್ಬಿಟ್ರು, ಚಲೋ ಬಂದ್ಬಿಟ್ರಿ, ನಿನ್ನೆ ಬಂದ್ ಹೋಗಿದ್ರಿ, ಇವತ್ತು ಬರ್ತಾರ ಇಲ್ಲ ಅಂತ ನಮ್ಗೆ ಡೌಟ್ ಇತ್ತು. ಹೆಂಗನ್ನಾಗ್ಲಿ ಸ್ವಾಮಿ ಪುಣ್ಯ ಐತೆ ಅಂದ್ಬಿಟ್ರು. ಅವ್ರು ಏನಂದ್ರಿ? ಸ್ವಾಮಿ ಶಾಸ್ತ್ರಗಳದ್ದು ಪುಣ್ಯ ಐತೆ ಅಂತ ಅಂದ್ಬಿಟ್ರು. ಅಂದ್ಗಳ ಈ ತನಕ ಚಲೋ ಇದ್ದಾಗದ್ರೆ ಡಾಕ್ಟ್ರ್ ಅಂತ ವಿಷಯನ್ರ ಇರೋರು. ದೇವ್ರಿಗೆ ಮಹಿಮೆ ಉಂಟಾಗಲಿ. ಅವಾಗ ಹಿಂಗೆ ಕೇಳ್ಬೇಕಾದ್ರೆ ನಾನಂದೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ಜಯಿಸ್ಬೇಕು ಅಂತ ನೀವು ಹೇಳಿದ್ರಲ್ರಿ, ಬಹಳ ಸಂತೋಷ. ಎಷ್ಟು ಚೆನ್ನಾಗಿ ಹೇಳ್ತೀರಿ ನೀವು. ಇದರ ನಿಮ್ಮಂತ ಶಾಣ್ಯರು ಎಷ್ಟೋ ಪುರಾಣಗಳಲ್ಲಿ ನಾನು ಕೇಳಿದಿನ, ನಿಮ್ಮಂತ ಶಾಣ್ಯರು ಯಾರು ಕಾಣಲಿಲ್ಲ.
ಬಹಳ ಬಹಳ ನೀವು ಓದ್ಕೊಂಡಿರಿ, ಬಹಳ ಚರಿತ್ರೆಗಳು ನಿಮ್ಗೆ ಗೊತ್ತಿದ್ದಂಗೆ ದೇವ. ಹೌದ್ರಿ, ಹೌದ್ರಿ, ಎಲ್ಲ ಗೊತ್ತದವ್ರಿ. ಇಡೀ ಧಾರವಾಡ ಡಿಸ್ಟಿಕ್ನಾಗ ನನ್ನ ಹೆಸರು ಹೇಳಿಬಿಟ್ರೆ ಮುಗಿದ ಶಾಸ್ತ್ರಿಗಳು ಬಂದಾರಂದ್ರೆ ಉಳಿಕೆ ಶಾಸ್ತ್ರಿಗಳೆಲ್ಲ ಬಾಲ ಮುದ್ರಿಕೊಂಡು ಹೋಗು. ಹೌದ್ರಿ, ಆಯ್ತು ಸರಿ, ಒಳ್ಳೆ. ಅಲ್ಲಿಲೋಯ್ಯ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ, ಮತ್ತೆ ಎಷ್ಟಕ್ಕೆ ಮಾತಾಡಿ ಬಂದಿರಿ ಇಲ್ಲಿಗೆ ಅಂತ ಕೇಳಿದ್ನು. ರೊಕ್ಕಕ್ಕೆ ಬಂದರು ಅವರು. ಎದಕ್ಕೆ ಬಂದರು ಅವರು? ರೊಕ್ಕಕ್ಕೆ ಬಂದರು. ಅಲ್ಲಿಲೋಯ್ಯ, ದೇವರಿಗೆ ಮಹಿಮುಂಟಾಗಲಿ. ಬಸಮ್ಮ, ನಿಮ್ಮೂರಿಗೆ ಪರಲೋಕ ರಾಜ್ಯದ ಸುಮವಾರ್ತೆ ಹೇಳುವುದಕ್ಕಾಗಿ ನಾವು ಬಂದಾಗ ನಿಮ್ಮನ್ನೇನಾದ್ರೂ ರೊಕ್ಕ ಕೇಳಿದಿವೆ? ಮಹಾತ್ಮತ. ಅವರು ಬಾದಲ್ಲಿ ಮೃತ್ಯುಂಜಯ ಮಟ್ಟಿಗೆ ಕಾಲಿಟ್ಟ ಮೇಲೆ, ಅವ್ರ ಮನೆಗೆ ಏಸಪ್ಪ ಕಾಲಿಟ್ಟ ಮೇಲೆ ಯಾವ ವೈದ್ಯರು ಮಾಡಲಾರದಂತ ಮಹಾ ಅದ್ಭುತ ಅಲ್ಲಿ ಮಾಡಿದರು. ಯಾರು? ದೇವರು. ಎಲ್ಲ ಗಡಿತರು. ಅಲ್ಲಿಲಯ್ಯ, ದೇವರು ಕೊಟ್ಟಿರುವಂತ ವರ ಉಚಿತವಾಗಿ ಕೊಡಬೇಕು, ದುಡ್ಡು ಕೊಟ್ಟು ತಗೊಂಬೋದಲ್ಲ. ಎಲ್ಲ ಗಡ್ಡಿತ ಬಳ್ತಾನೆ. ಅಲ್ಲಿಲಯ್ಯ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವ್ರಿಗೊಂದು ಪ್ರಶ್ನೆ ಕೇಳಿದೆ ನಾನು. ಕಾಮಕ್ರೋಧ ಲೋಭ ಮೋಹ ಮದೋತ್ಸರಗಳನ್ನು ಜಯಿಸಿದಂತ ದೇವರು ಯಾರಾದ್ರೂ ಇದ್ರು ಸ್ವಲ್ಪ ಹೇಳ್ರಿ. ನನಗೆ ಬಹಳ ಮಂದಿ ಪ್ರಶ್ನೆ ಕೇಳಕ್ಕಿರ್ತಾರ, ಇದನ್ನ ನಾನೇನ್ ಮಾಡ್ಬೇಕು? ಹೇಳ್ಬೇಕು. ಅವ್ರು ಒಬ್ಬೊಬ್ಬರು ಹೇಳಿದ್ರು, ಒಬ್ಬೊಬ್ರು ಹೇಳಿದಂಗಲ್ಲ ಅವ್ರಿಗೂ ಒಂದೊಂದೊಂದೊಂದು ಇಂಥ ತಪ್ಪು ಮಾಡ್ಯಾರ ನೋಡ್ರಿ. ಹೌದಲ್ರಿ, ರೈಟ್. ಮರ್ತು ಬಿಟ್ಟಿ, ನಾನು ಬಹಳ ಬುಕ್ಗಳು ಓದಿಬಿಟ್ಟಿನಲ್ಲ, ಅದಕ್ಕಾಗಿ ನಾನು ಮರುವಾಗಿಬಿಟ್ಟೈತೆ. ಆಗ್ರಿ, ನಾನು ಸ್ವಲ್ಪ ಧ್ಯಾಸ ಮಾಡಿ ಕೊಡ್ತೀನಿ. ಪ್ರೇಸುಲ ಲಾಸ್ಟಿಗೆ ಅವರೊಂದು ಮಾತು ಹೇಳಿದ್ರು. ಹೌದೇನ್ರಿ, ನಿಜವಾಗಲೂ ನಾನು ಇದು ಹೇಳಬಾರ್ದಾಗಿತ್ತು, ಹೇಳಿಬಿಟ್ಟೆ. ಯಾರು ನನ್ನ ಇದುವರೆಗೆ ಆಯ್ತು ಪ್ರಶ್ನೆ ಮಾಡಿಲ್ಲ, ಆದ್ರೆ ನೀವು ಪ್ರಶ್ನೆ ಮಾಡಿದ್ರಿ. ಆದ್ರೆ ನೀವು PhD ಆಗಿದ್ದೇನು? ಏನಾಗಿದೆ? PhD ಆಗಿದ್ದೆ. ನೀವೆಲ್ಲ ರಹಸ್ಯಗಳೆಲ್ಲ ಗೊತ್ತದವಲ್ಲ. ಅಲ್ಲಿಲೋಯ್ಯ, ನಂದೇನೂ ಆಗಿಲ್ರಿ. ದೇವ್ರ ಕೈಯಾಗ ನಾನಿದ್ದೀನಿ, ನನ್ನ ಬಗಲಾಗಿ ದೇವರಿದ್ದಾರೆ. ಎಲ್ಲ ಗಡಿ ಯೇಸು ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಅವಾಗ ಬೈಬಲ್ ತೆಗೆದು ಆ ವಚನವನ್ನ ಓದಿಸಿದನ್ರಿ. ಯಾವುದು? 17ನೇ ಅಧ್ಯಾಯ. ಯಾವುದ್ರಿ? ಈಗ ಓದಿದ್ರಲ್ಲ, ಯೆರೆಮೀಯ ಪ್ರವಾದನೆ ಗ್ರಂಥ. ಎಷ್ಟನೇ ವಚನ ಓದ್ರಿ? 5ನೇ ವಚನ ಓದ್ರಿ. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದುಕೊಂಡು ಯೆಹೋವನನ್ನ ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನೋಡ್ರಿ, ಅವಾಗ ಈ ವಾಕ್ಯ ತೋರಿಸಿ ಅವ್ರಿಗೊಂದಿಷ್ಟು ವಾಕ್ಯವನ್ನು ಬೋಧನೆ ಮಾಡಿದೆ. ಆವತ್ತು ಪುರಾಣದಾಗ ಹೇಳಿದ್ರಿ, ಎಲ್ಲ ಹೆಸರುಗಳು ಎಳ್ಕಂತ ಮೃತ್ಯುಂಜಯನಾದ ಯೇಸು ಕ್ರಿಸ್ತು ಮಹಾಪ್ರಭುಗಳ ಪಾದಕ್ಕೆ ಸಮರ್ಪಣೆ ಅಂದ್ರು. ಯಾಕಂದ್ರೆ ಅವ್ರಿಗೊಂದು ಶ್ಲೋಕ ಹೇಳಿದ್ರು. ಯಾವ್ದು ಗೊತ್ತಾ? ಸಕಲ ಭಾವ ಪರಿಹಾರು ರಕ್ತ ಭಕ್ಷಣವಶಕಂ ತದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ. ಇದ್ರ ಅರ್ಥ ಹೇಳ್ರಿ ಅಂತಂದ್ರೆ ಅವ್ರು ಬಿಡಿಸಕ್ಕಾಗಲಿಲ್ಲ ಪ್ರಿಯರು. ಏನೇನೋ ಸುತ್ತಾಕ್ಕೊಂಬಿಟ್ರು. ಅವಾಗ ಇನ್ನು ಇವು ಗ್ರಂಥಗಳು ಬಿಡಿಸುವಂತ ಗ್ರಂಥಗಳು ಇದ್ದಿಲ್ಲ. ಅವಾಗ ವಿವರಣೆ ಮಾಡಿ ಬರೆದದ್ದು ಯಾವುದು ಇದ್ದಿಲ್ಲ. ಅವಾಗಲೇ ಆ ಶ್ಲೋಕ ನನಗೆ ಬರ್ತಿತ್ತು ಪ್ರಿಯರೇ. ಪ್ರೇಸೋಲ ಹಲ್ಲಿಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವಾಗ ಏನಾಯ್ತು ಗೊತ್ತಾ? ಅವಾಗ ಅವ್ರಿಗೆ ಹೇಳಿದ್ದೇನಂದ್ರೆ, ಸಕಲ ಪಾಪ ಪರಿಹಾರ, ಸಕಲ ಮಾನವರ ಪಾಪ ಪರಿಹಾರ ಮಾಡಬೇಕಾದ್ರೆ ರಕ್ತ ಪ್ರೋಕ್ಷಣ ಅವಶ್ಯವಾಗಿದೆ. ರಕ್ತ ಪ್ರೋಕ್ಷಿಸಲ್ಪಡಬೇಕು. ತದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗ. ಅಂದ್ರೆ ಆ ಪರಮಾತ್ಮನೇ ನರಾವತಾರಿಯಾಗಿ ಬಂದು ತನ್ನ ರಕ್ತವನ್ನ ಸುರಿಸಬೇಕು. ಎರಡು ಗಟ್ಟಿ ಬರ್ತಾನೆ. ಹಲ್ಲಿಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂರಿಸಿ. ಇನ್ನೊಂದು ನಿಮಗೊಂದು ವಿಷಯ ತಿಳಿಸ್ತೀನಿ. 50ನೇ ಇಸ್ವಿಯಲ್ಲಿ ಯೇಸಪ್ಪ ತನ್ನ ಶಿಷ್ಯನನ್ನ
ಭಾರತ ದೇಶಕ್ಕೆ ಕಳಿಸ್ಯಾನ. ಅವಾಗಿನ ವೀರಶೈವ ಧರ್ಮ ಭಾರತ ದೇಶದಾಗೆಲ್ಲ ಯಾವ ದೇವರುಗಳು ಕೂಡ ಪೂಜೆ ಮಾಡುವಂಥದ್ದು ಇಲ್ಲಿ ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಶಕ 800ನ ವರ್ಷದಲ್ಲಿ ರೇಣುಕಾಚಾರಿ ಹೊಳೆಯಲ್ಲಿರ್ತಕ್ಕಂಥ ಬಿಂಗಾಣ ಕಲ್ಲನ್ನ ತೆಗೆದುಕೊಂಡು ಕೆಲವರು ದಲಿತ ಜನರನ್ನ ಚೆನ್ನಾಗಿರ್ತಕ್ಕಂಥವ್ರನ್ನ ಹೊರಗೆ ಕರೆದು ಅವರು ಕೊಳ್ಳಲ್ಲಿ ಕಟ್ಟಿ ವಶಿ 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 ಅನ್ಕೊಂತಿರ್ರಿ ಅಂತೇಳಿ ಅವರಿಗೆ ಏನ್ ಮಾಡಿದನ್ರಿ ಪ್ರಿಯವಾದವರೇ, ಅದನ್ನು ಅನಿಸಿದ ಅಂತ ಒಂದು ಲೇಖನ ಇದೆ. ಅದಾದ ಮೇಲೆ 12ನೇ ಶತಮಾನ ಕ್ರಿಸ್ತ ಶಕ 1200ನೇ ವರ್ಷದಲ್ಲಿ ಬಸವಣ್ಣಪ್ಪನವ್ರು ಏನ್ ಮಾಡಿದರೆ ಆರಂಭ ಮಾಡಿದರು. ಅವಾಗಾದ್ರೂ ಪರಿಪೂರ್ಣತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅದು ಏನಾಯ್ತು, ಬೆಳವಣಿಗೆ ಆಯ್ತು. ಎಲ್ಲ ಗಿಡ್ಡಿದ್ದ ಬಳಸೋಣ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಯೇಸಪ್ಪ ನಮ್ಮ ದೇಶಕ್ಕೆ ತನ್ನ ಶಿಷ್ಯನ ಯಾವಾಗ ಕಳಿಸಿದ್ರಿ? 50ನೇ ಇಸ್ವಿಯಲ್ಲಿ. ಅವಾಗ ನಮ್ಮ ದೇಶದಾಗ ಯಾವ ಜನಾಂಗಗಳಿಲ್ಲ, ನಾಲ್ಗೆ ಯಾವುದು? ಆರ್ಯ, ವೈಶ್ಯ, ಶೂದ್ರ, ಕ್ಷತ್ರಿಯ. ಗೌಡ್ರಿಲ್ಲ, ಐನೋರಿಲ್ಲ, ಕುರುಬರಿಲ್ಲ, ಬ್ಯಾಡ್ರಿಲ್ಲ. ಪ್ರಿಯವಾದವರೇ, ಹೆಂಗ್ರಿದೆ? ಚರಿತ್ರೆ ಓದಿದ್ರೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಒಂದೊಂದು ಕಸುಬು ಮಾಡಿದಾಗ ಅವರಿಗೆ ಒಂದು ಹೆಸರು ಕೊಟ್ಟರು, ಅವ್ರದ್ದು ಒಂದು ಜನಾಂಗ ಆಯ್ತು. ಪ್ರಿಯರೇ, ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂರ್ಸಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ಸನ್ನಿಧಿಯಲ್ಲಿ ನೀನು ಬಂದರೆ ದೇವರ ಕಾರ್ಯಗಳನ್ನ ನೀನೇನು ಮಾಡಬೇಕು? ನೋಡ್ಬೇಕಾಗಿದೆ. ಹಲ್ಲೆಲೂಯಾ. ನಿನ್ನಲ್ಲಿರುವ ಪಾಪ ಕಾರ್ಯಗಳನ್ನು ನೀನೇನ್ ಮಾಡ್ಬೇಕು? ಜ್ಞಾಪಕ ಮಾಡಿಕೊಂಡು ಅದನ್ನ ಸಂಪೂರ್ಣವಾಗಿ ಬಿಡಬೇಕು. ಮತ್ತೆ ಆ ಕಡೆ ನೀನೇನಾಗಬಾರ್ದು, ಮನಸ್ಸು ಕೊಡಬಾರ್ದು. ಯಾಕೆ ಗೊತ್ತಾ? ನಿನ್ನನ್ನು ಉಂಟು ಮಾಡಿದ ದೇವರು. ಪ್ರಿಯವಾದವ್ರಿಗೆ ಒಂದು CC ಕ್ಯಾಮ್ರಾ ಇರ್ತದ, ಅದು ಇಷ್ಟು ಮೀಟರ್ ಅಂತ ಇರ್ತದೆ. ಅಷ್ಟು ಮೀಟರ್ನವರೆಗೆ ಅದು ಏನ್ ಮಾಡ್ತದೆ? ಆಕರ್ಷಣೆ ಮಾಡಿ ಅದು ತಿಳಿಸ್ತದ. ಪ್ರಿಯರ, ಅಲ್ಲಿ ಕಳ್ಳತನ ಮಾಡಲಿ, ಕೊಲೆ ನೀಡಲಿ, ಆಕ್ಸಿಡೆಂಟ್ ಆಗಲಿ, ಅದು ತಿಳಿಸ್ತದ. ಆದರೆ ಒಬ್ಬ ಮನುಷ್ಯನ ಮಾಡಿರ್ತಕ್ಕಂಥ CC ಕ್ಯಾಮ್ರಾಗ ಅಷ್ಟು ಪವರ್ ಐತಿ. ಹೌದಾ? ಇನ್ನು ಒಂದು ಏನ್ ಗೊತ್ತಾ? ಚಂದ್ರಲೋಕದಲ್ಲಿ, ಮಂಗಳ ಲೋಕದಲ್ಲಿ ಕೆಲವು ಏನ್ ಮಾಡಿದ್ದಾರೆ? ಮಿಷನ್ಗಳನ್ನು ಬಿಟ್ಟಿದ್ದಾರೆ. ಅದು ಅಲ್ಲಿ ಫೋಟೋ ಹೊಡೆದು ಭೂಮಿಗೆ ಕಳಿಸುತ್ತೆ. ಹೌದಾ? ಇಲ್ಲಿ ಮಿಷನ್ ಇದೆ, ಆದ್ರೆ ನಡಬರ್ಕೆ ಏನು ವೈರ್ ಕನೆಕ್ಷನ್ ಇಲ್ಲ. ನಡಬರ್ಕೆ ಏನಿಲ್ಲ, ವೈರ್ ಕನೆಕ್ಷನ್ ಇಲ್ಲ. ಪ್ರಿಯರೇ, ಮಾನವನ ತಲೆ, ಒಬ್ಬ ಮನುಷ್ಯ ಕಂಡಿಡಿರ್ತಕ್ಕಂಥ ವಸ್ತುವೇ ಈ ಪ್ರಕಾರವಾದರೆ ಅಂತ ಕೋಟಿಗಟ್ಟಲೆ ಮನುಷ್ಯರನ್ನ ರೂಪಿಸಿದ ಆ ಶಕ್ತಿಶಾಲಿಯಾದ ದೇವರ ಕಣ್ಣು ಎಷ್ಟು ತೀಕ್ಷ್ಣವಾಗಿರಬಾರದಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಕ್ಸ್ರೇ ಮಾಡಿದ್ನಪ್ಪ ಅಂದ್ರೆ ಮೇಲೆ ತೊಗಲು ಇರ್ತದ, ಕಂಡ ಇರ್ತದ, ಒಳಗಡೆ ಎಲುಬು ಇರ್ತದ. ಅವ ಎಲುಬು ಮಾತ್ರ ಕಾಣುತ್ತ. ಕಂಡ ಮಾಯ, ಚರ್ಮ ಮಾಯ, ನರಗಳು ಮಾಯ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಅದೇ ಪ್ರಕಾರವಾಗಿ ನಿನ್ನ ಉಂಟು ಮಾಡಿದ ದೇವರು ಭೂಮಿ ಒಳಗ ಅಣುವಲ್ಲಿ ಏನೈತೆ ಅದೆಲ್ಲ ಆತನ ಕಣ್ಣಿಗೆ ಕಾಣ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 9ನೇ ವಚನ ಯೆರೆಮೀಯ ಪ್ರವಾದನೆ ಗ್ರಂಥ. ಹೃದಯವು ಎಲ್ಲಕ್ಕಿಂತಲೂ ಅಪ್ಪ ಯಾರ್ದರಿದೆ? ನಿಮ್ಮ ಮನೆ ಪಕ್ಕದವ್ರದ? ನಿಮ್ಮ ಮನೆ ಎದುರಿದ್ದವ್ರದ? ನಿಮ್ಮ ಮನೆಗೆ ನಮಗೆ ಸೇರಲಾರ್ದ ಬೈತಿರ್ತಾರಲ್ಲ ಅವ್ರದ ಹೃದಯ? ಯಾರ್ದ್ರ ಹೃದಯ? ಯಾರ್ದಬ್ಬ ಹೃದಯ? ಶೇಖರಪ್ಪ ಯಾರ್ದ ಹೃದಯ? ನಮ್ಮದು ಅನ್ಬೇಡ, ನಂದನು. ನಮ್ಮದಂದ್ರೆ ಮತ್ತೆ ಇನ್ನ ಜೈಂಟಿ ಆಗಿಲ್ಲ. ಅವರು ಕೂಡ ಅದ್ರ ಕುಡಿಸಾನೆ. ಜೈಂಟಿ ಆದ್ಮೇಲೆ ಅಲ್ಲಯ್ಯ ಯಾಕೆ ಗೊತ್ತಾ? ಏನನ್ನು ಮಾಡಲಿಕ್ಕೆ ಕೆಲಸ ಮಾಡಿದೆ, ನಾನು ಮಾಡಿದೆ. ಹೌದಲ್ಲ? ಪಾಪ ಮಾಡಿದೆ, ನಾನು ಮಾಡ್ತಿದ್ದಂದ್ರೆ ಅವನ ಜೊತೆಗೆ ಹೋಗಿ ಅದಕ್ಕಾಗಿ ನಾನು ಹಾಳಾಗಿ ಬಿಟ್ಟೆ. ತಪ್ಪು ಮಾಡಿದಾಗ ಸಿಗೆ ಬಿದ್ರೆ
ನಾನು ಮಾಡ್ತದಲ್ರಿ ಅವನಿಗೆ ಹೇಳಿಕೊಟ್ಟೆ, ಅವನ್ ಹಿಡ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರವಾಗಿ ಅವನು ನನ್ನನ್ನು ತನ್ನದ್ರಾಗ ಸೇರಿಸ್ಕೊಂಡ್ಬಿಟ್ಟ. ಅದೇ ಒಳ್ಳೇದು ಮಾಡಿದ ಅಂತ ತಿಳ್ಕ, ನಿನ್ ಜೊತೆಗಿದ್ದ ಸಹಾಯ ಮಾಡಿರ್ತ ಹತ್ತನೇ ಹೆಸರು ಹೇಳಲ್ಲ, ನಾನೇ ಮಾಡಿದ್ದೀನ್ರಿ ಆಮೇಲೆ ಆತ ಬಂದ. ಹೌದಾ? ಇದು ಮಾನವನ ಬುದ್ಧಿ. ಆದ್ರೆ ದೇವ್ರ ಮಕ್ಕಳು ಯಾವತ್ತಿಗೆ ಏನ್ ಮಾಡ್ಬೇಕು? ಸತ್ಯನೇ ಹೇಳೋದು. ಕೆಳಗಟ್ಟಿ ಚಂದ ಹೃದಯ ಏನಾಗಿದ್ರಿ ಅಮ್ಮಮ್ಮ? ಹೃದಯ ಏನಾಗ್ಯದ? ವಂಚಕ. ಮತ್ತೆ ಏನಾಗ್ಯದ ನೋಡ್ರಿ, ಮಾನವನ ಹೃದಯ ವಂಚಕಂತ. ನಿನ್ನ ದೇಹವನ್ನು ಹಾಳು ಮಾಡುವಂತವುಗಳು ಮೂರನೇವ. ಮೊದಲನೇದು ಕಣ್ಣು, ಎರಡನೇದು ನಾಲಿಗೆ, ಮೂರನೇದು ಹೃದಯ. ಅಲ್ಲಿಲಯ್ಯ, ಇವ್ ಮೂರು ಗೆಲ್ಲಬೇಕು ಪ್ರಿಯರೇ. ಯಾರನ್ನ ಗೆಲ್ಲೋದಲ್ಲ. ಏನೋ ಭಾರಿ ಇದು ಮಾಡ್ತಾನ್ರಿ, ಭಾರಿ ಕಾಟ ಕೊಡ್ತಾನ್ರಿ, ಅವ್ನ್ ಏನಾಗ್ಬೇಕು, ಬಾಯಿ ಸೊಟ್ಟಾಗ್ಬೇಕು, ಕೈಕಾಲು ಮುರಿಬೇಕು, ಅದು ಇದು ಇದೆಲ್ಲ ತಪ್ಪು ಕಲ್ಪನೆ ಪ್ರಿಯರೇ. ಅದೆಲ್ಲ ಮಾಡ್ಬಾರ್ದು. ಯಾಕ? ದೇವರ ಪ್ರತಿರೂಪವಾಗಿರುವ ಆ ವ್ಯಕ್ತಿ. ಆದ್ರೆ ಆ ವ್ಯಕ್ತಿಯನ್ನ ಅಪವಾದಿ ಬಳಸ್ತಾ ಇದ್ದಾನೆ. ಅಪವಾದಿ ಬಳಸಿ ಏನ್ ಮಾಡ್ತಾನ್ರಿ, ಒಂದ್ ದಿವಸ ಅಪವಾದಿನ ಅವ್ರಿಗೆ ನಾಶನ ಮಾಡ್ತಾನ. ನೀನು ಅದನ್ನ ತಲೆ ಹಾಕಕ್ ಹೋಗ್ಬೇಡ. ಅಂದ್ರೆ ನಿನಗೆ ನಾಶನ ಮಾಡಕ್ ಬಂದ್ರೆ, ನೀನು ದೇವರ ಸನ್ನಿಧಾನದಲ್ಲಿ ನೀನು ಮೊರೆ ಇಟ್ಟ ದೇವರ ಹಸ್ತದಲ್ಲಿ ನೀನಿದ್ರೆ, ನಿನ್ನ ಸಮೀಪಕ್ಕೆ ನೀನು ಆತ ಶತ್ರುವಾಗಿ ಏನೋ ಬಾಣಗಳನ್ನ ಹಾಕಿದ್ಕೊಂಡು ನಿನಗೆ ಅಂಟಂಗಿಲ್ಲ, ರಿವರ್ಸ್ ಹೊತ್ತಿಗೆ ಹೋಗ್ತಾವ. ಎಲ್ಲ ಗಟ್ಟಿ ಇಷ್ಟಪಡ. ಹಲಿಲಯ್ಯ. ಆ ಹೃದಯವು ಎಲ್ಲಕ್ಕಿಂತಲೂ ವಂಚಕ. ಒಳಗೇನಿಟ್ಟು ಗೊತ್ತಾಗಲ್ಲ. ಅವಾಗ ಬೇಸಿದ್ರು ಕೂಡ ಈಗ ಸ್ವಲ್ಪ ಅವಾಗಿದ್ದಂಗಿಲ್ಲ, ಅವಾಗಿದ್ದಂಗ ಇಲ್ಲ. ಇನ್ನು ಕೆಲವ್ರು ಏನಂತಾರೆ ಗೊತ್ತಾ, ಅವ್ರನ್ನ ಬೇಸ್ ವರ್ಣನೆ ಮಾಡ್ತಾರೆ. ನಮ್ಮನ್ನ ಇಷ್ಟು ಮಾಡ್ತೀವಿ, ನಮ್ಮನ್ನ ಒಂದ್ ದಿವಸ ಅಲ್ಲ ಏನು ಮಾಡಲ್ರಿ, ವರ್ಣನೆ ಮಾಡಲ್ರಿ, ನಮ್ಮ ಹೆಸರಿಗೆ ಹೇಳ್ಬೋದು. ಅಲ್ಲಿಲಯ್ಯ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿಲಯ್ಯ. ನಾನೊಂದು ಮಾತು ಹೇಳಿದ್ ಚೆನ್ನಾಗಿ ಕೇಳಿ. ನಿಮ್ಮ ಹೃದಯದಲ್ಲಿ ಯಾವ ಸಂಶಯಗಳು ಇಲ್ಲದಂತೆ ನೀವು ನೋಡ್ಕೋಬೇಕು. ಪ್ರೇಸೋಣ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಸೈ. ಒಳ್ಳೆದು ಕೆಟ್ಟದು ಎರಡು ನಿಮ್ಮ ಮುಂದಿಟ್ಟಿದ್ದಾರೆ. ಯಾವುದು ತಗೊಂತೀರೋ ಅದನ್ನ ನೀವು ಅನುಭವಿಸ್ತೀರಿ. ಯಾರು? ದೇವರು ಮಾತಾಡ್ತಾ ಇದ್ದಾರೆ. ಪ್ರೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಒಳ್ಳೇದು ಕೆಟ್ಟದು ಯಾಕೆ ಇಡಬೇಕಪ್ಪ? ದೇವರು ಬರೀ ಒಳ್ಳೇದು ಇಡಬೇಕಾಗಿತ್ತು, ಅದಕ್ಕಾಗಿ ನಾವು ಕೆಟ್ಟವರಾಗಿ ಬಿಟ್ಟಿವಿ. ಅಲ್ಲಿಲಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಬ್ರು ಬುದ್ಧಿವಂತ, ಒಬ್ರು ಬುದ್ಧಿ ಇಲ್ಲದವನಂತ ಗೊತ್ತಾಗ್ಬೇಕಾದ್ರೆ, ಬುದ್ಧಿ ಇಲ್ಲದವನ ಬಗಲಾಗಿಟ್ಟನಪ್ಪ ಅಂದ್ರೆ ಅವ್ ಬುದ್ಧಿ ಇಲ್ಲದವನು ಬುದ್ಧಿವಂತನಿಗೆ ಏನು ವ್ಯತ್ಯಾಸ ಎಂಬುದು ಗೊತ್ತಾಗ್ತದೆ. ಬಿಳೆ ಅಂಗಿ, ಕರೆ ಅಂಗಿ, ಅದಕ್ಕೆ ವ್ಯತ್ಯಾಸ ಗೊತ್ತಾಗ್ಬೇಕಾದ್ರೆ ಕರೆಯದಿದ್ರೆ ಬಿಳೆದಕ್ಕೆ ಬೆಲೆ ಪ್ರಿಯರೇ. ಒಂದ್ ವೇಳೆ ಬೆಳೆಯದೇ ಎಲ್ಲದೊಳಗೆ ಇತ್ತಂತ ತಿಳ್ಕ, ಅವಾಗ ಕರೆಯದೇ ಇದ್ದೀನಿ ಅಂತ ತಿಳ್ಕ, ಅದಕ್ಕೆ ಬೆಲೆ ಇಲ್ಲ, ಕಾಮನ ಬಿಡ್ತದೆ. ಅಲ್ಲಿಲಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ. ಒಂದದಕ್ಕೆ ಬೆಲೆ ಬರಬೇಕಾದ್ರೆ ಇನ್ನೊಂದು ಅದಕ್ಕೆ ವಿರೋಧವಾಗಿರ್ತಕ್ಕಂಥ ವಸ್ತು ಇರಬೇಕು. ದೇವರ ಭಕ್ತಿಗೆ ಬೆಲೆ ಬರಬೇಕಾದ್ರೆ ಭಕ್ತಿಹೀನನು ಬದಲಾಗಿರಬೇಕು. ಅಲ್ಲಿಲಯ್ಯ. ಸೂರ್ಯನಿಗೆ ಬೆಲೆ ಬರಬೇಕಾದ್ರೆ ಪ್ರಪಂಚವೆಲ್ಲ ಕತ್ತಲಿರಬೇಕು. ಅವಾಗ ಸೂರ್ಯ ಹೊರಗೆ ಬಂದಾಗ ಬೆಳಕು ತೋರಿಸ್ತಾರೆ, ಅವಾಗ ಸೂರ್ಯನಿಗೆ ಬೆಲೆ ಬರುತ್ತೆ. ಎಲ್ಲ ಗಟ್ಟಿ ತಗೊಳ್ತಾನ. ಎಲ್ಲರೂ ನಿನ್ನನ್ನು ನಿಂದಿಸ್ತಾ ಇದ್ರೆ, ಎಲ್ಲರೂ ನಿನ್ನನ್ನ ಅನೇಕ ವಿಧದಲ್ಲಿ ನೋವು ಪಡಿಸ್ತಾ ಇದ್ರೆ, ನಿನಗೆ ಬೆಲೆ ಬರಬೇಕಾದ್ರೆ, ನಿನ್ನಲ್ಲಿ ದೇವರ ಶಕ್ತಿ ಹೊರಗೆ ಬರಬೇಕಾದ್ರೆ, ದೇವರು ಸಹಿಸ್ಕೊಳ್ತಕ್ಕಂಥ ಬುದ್ಧಿ ನಿನಗೆ ಕೊಟ್ಟಿರುವಾಗ ಅದನ್ನು ನೀನು ಬೆಳೆಸಿದೋ ಇಲ್ಲೋ, ಭಕ್ತಿ ಬೆಳೆಸಿದೋ ಇಲ್ಲೋ ತಿಳ್ಕೊಳ್ಬೇಕಾದ್ರೆ ನಿನ್ನನ್ನು ಹಿಂಸೆ ಪಡಿಸೋರು ಬರಬೇಕು. ಅವ್ರು ಯಾರು ಬರ್ಲಕ್ಕನಪ್ಪ ನಿನ್ನ ಭಕ್ತಿ ಪರೀಕ್ಷೆನೇ ನಡೆಯಲ್ಲ. ಪ್ರೇಸಲ್ಲ. ನೀನು PUC ಫಸ್ಟ್ ಇಯರ್ ಆದ್ಮೇಲೆ ಎರಡನೇ ಸ್ಥಾನಕ್ಕೆ ಸೆಕೆಂಡ್ ಇಯರ್ ಹೋಗ್ಬೇಕಾದ್ರೆ ಫಸ್ಟ್ ಇಯರ್ ಎಕ್ಸಾಮ್ ಕಟ್ಟಲೇಬೇಕು, ಪಾಸ್ ಆಗ್ಲೇಬೇಕು. ಅವಾಗ ನೀನು ಸೆಕೆಂಡ್ ಇಯರ್ ಎಂಟ್ರಿ ಆಗ್ತಿ. ಅಲ್ಲಿಲಯ್ಯ. ಪರೀಕ್ಷೆ ಅಂದ್ರೆ ಭಯ. ಅದೇ ಪ್ರಕಾರವಾಗಿ ನೋಡ್ರಿ, ಪರೀಕ್ಷೆ ಬಂತಪ್ಪ, ಸೈಪ್ ಅಂದ್ರೆ ಆಗೈತಿ, ಯಾವ ಮೂಲೆಗೆ ಇಟ್ಟು ಬುಕ್ಗಳೆಲ್ಲ ಹೊರಗೆ ಬರ್ತಾವ, ಎಲ್ಲೆಲ್ಲೋ ನೋಟ್ಸ್ಗಳೆಲ್ಲ ಹೊರಗೆ ಬರ್ತಾವ. ಅವು ಓದೋದು, ಇವು ಓದೋದು, ಅವು ಓದಿ. ಅದೇ ಪ್ರಕಾರವಾಗಿ ನಿನಗೆ ಕಷ್ಟ ಬಂತಂದ್ರೆ ಮುಗಿದೋಯ್ತು. ಎಲ್ಲ ಶರಣರ ಜ್ಞಾಪಕ ಬರ್ತಾರ, ಅಯ್ಯೋರ ಜ್ಞಾಪಕ ಬರ್ತಾರ, ರಾತ್ರಿ ಜ್ಞಾಪಕ, ಹಗಲು ಜ್ಞಾಪಕ. ದೇವ್ರೇ ಪಾರ್ ಮಾಡಪ್ಪ, ಪಾರ್ ಮಾಡಪ್ಪ, ಪಾರ್ ಮಾಡಪ್ಪ. ಅವಾಗ ಎಷ್ಟು ಸಲ ಧ್ಯಾನ ಮಾಡ್ತೀವಿ ದೇವ್ರನ್ನ? ನಾಗರೆಡ್ಡಿ ಎಷ್ಟು ಸಲ ಮಾಡ್ತೀಯಪ್ಪ?
ಬಹಳ ಸಲ ದೇವರ ಇದು ಗಂಡಾಂತರ ಪರಿಹಾರ ಮಾಡು, ದೊಡ್ಡ ಕಾರ್ಯ ಐತಪ್ಪ, ರೊಕ್ಕ ಬೇಕು, ಪರಿಹಾರ ಮಾಡು, ಪರಿಹಾರ ಮಾಡು. ಎಷ್ಟು ಸಲ ಪ್ರಾರ್ಥನೋ, ಅಯ್ಯರು ಕೂಡ ಪ್ರಾರ್ಥನೆ, ಅಯ್ಯರ ಮಕ್ಕಳು ಕೂಡ ಪ್ರಾರ್ಥನೆ, ಅಮ್ಮರು ಕೂಡ ಪ್ರಾರ್ಥನೆ, ತಾನು ಪ್ರಾರ್ಥನೆ, ತಮ್ಮ ಹೆಣ್ಮಕ್ಳು ಪ್ರಾರ್ಥನೆ, ತಮ್ಮ ಮಕ್ಕಳು ಪ್ರಾರ್ಥನೆ. ಹಲ್ಲೆಲೂಯ. ನೀ ಪ್ರಾರ್ಥನೆ ಮಾಡಿದ ಹಿಂಗೆಲ್ಲ ಯೇಸಪ್ಪ ಬರ್ತಾನೆ, ಆಶೀರ್ವಾದ ಮಾಡ್ತಾನೆ, ಹೋಗ್ತಾನೆ. ಹಲ್ಲೆಲೂಯ. ಯಾವಾಗ ಅವತ್ತು ನಂಬಿಕೆ ಇಡ್ತೀಯೋ ಆವತ್ತು ನಿನಗೆ ರೊಕ್ಕ ಕೊಡೋದು ಬಂದು ಏನ್ ಹೇಳ್ತಾನೆ, ಫೋನ್ ಮಾಡ್ತಾನೆ, ರೊಕ್ಕ ಕೊಡೋದು ನಿಮ್ಮ ಮನೆಗೆ ಬಂದು ಕೊಟ್ಟೋತಾನೆ. ಎಲ್ಲ ಗಟ್ಟಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯ. ಪ್ರಿಯವಾದವರೇ, ದೇವರಿಗೆ ಮೆಚ್ಚುಗೆಯಾಗಿ ನೀವಿದ್ದರೆ ಎಲ್ಲಿ ಹೋದ್ರೂ ಕೂಡ ನಿಮಗೆ ದೇವರು ಜಯ ಕೊಡ್ತಾನೆ. ಪ್ರಿಯರೇ, ಪ್ರಿಯಸಲ್ಲ ಯೂದ ದೇವರು ಬಗಲಾಗ ಇದ್ದ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳಿದ, ಅದ್ಭುತಗಳನ್ನು ನೋಡಿದ, ಆದರೆ ಹೃದಯ ಬದಲಾವಣೆ ಮಾಡಿ ಕೇಳಲ್ಲ. ಅಲ್ಲೇ ಕಳತನ ಮಾಡ್ತಾ ಇದ್ದ, ಅಲ್ಲೇ ಕೆಟ್ಟ ಕಾರ್ಯಗಳು ಮಾಡ್ತಾ ಇದ್ದ. ಲಾಸ್ಟಿಗೆ ಗುರುವಿನೇ ಏನ್ ಮಾಡಿದನ್ರಿ, ದುಡ್ಡಿಗೆ ಮಾರಿಬಿಟ್ಟ. ಲಾಸ್ಟಿಗೆ ರಕ್ಷಣೆ ಬಂದಿದ್ದ ಒಂದಿಲ್ಲ. ಲಾಸ್ಟಿಗೆ ಏನ್ ಮಾಡಿದ, ಉರ್ಲಾಕೊಂಡು ಸತ್ತು ಅದ. ಅವನ ಕಳ್ಳು ಹೊರಗೆ ಬಂದು ಇವತ್ತಿನವರೆಗೆ 2000 ವರ್ಷಗಳಾದ್ರೂ ಕೂಡ ಅವನ ಹೆಸರು ಐತಿ. ಒಳ್ಳೆಯವನ ಕೆಟ್ಟವನು. ಪ್ರಿಯವಾದವರು, ನಿನಗೆ ಕಷ್ಟ ಬಂದತೆ, ನೋವು ಬಂದತೆ, ದುಃಖ ಬಂದತ್ತಂದ್ರೆ ನೀನು ಸಂತೋಷ ಪಡ್ಬೇಕು. ಯಾಕೆ ಗೊತ್ತಾ, ದೇವರು ನಿನ್ನ ಹತ್ರಕ್ಕೆ ಬರ್ತಾ ಇದ್ದಾನೆ. ಯಾವಾಗ ನಿನಗೆ ಸುಖ ಇತ್ತು, ತುಟ್ಟಿ ಇತ್ತು, ಚಲೋ ಆನಂದ ಇತ್ತಪ್ಪ ಅಂದ್ರೆ ದೇವ್ರನ್ನ ಧ್ಯಾನ ಮಾಡ್ತೀನಿ, ನೀನು ಮಾಡಲ್ಲ. ಇವತ್ತು ಬಹಳ ಆನಂದ ಆಗಿಬಿಟ್ಟದಪ್ಪ, ಎಲ್ಲ ದೋಸ್ತರ ಸಂಗಡ ತಿರುಗಿಬಿಟ್ಟಿನಿ. ಎಸಪ್ಪ ಏನ್ ಅನ್ಕೊಂಬೇಡ, ಇವತ್ತು ಎಲ್ಲ ನನ್ನ ಕಾಪಾಡು, ನಮ್ಮ ಅಮ್ಮನ ಕಾಪಾಡು, ನಮ್ಮ ಅಪ್ಪನ ಕಾಪಾಡು, ಎಲ್ಲರ ಕಾಪಾಡು. ಯೇಸು ನಾವೊಂದರ ಬಿಡಿ ಬಂದಿದ್ದೇವೆ ಪರಮ ತಂದೆ. ಆಮೇಲೆ ಯಾಕೆ ಹೊಟ್ಟೆ ತುಂಬಿ, ತಲೆಗೆ ನೋವಿಲ್ಲ, ಮನುಷ್ಯನಾಗ ನೋವಿಲ್ಲ, ದೇಹಕ್ಕೆ ನೋವಿಲ್ಲ, ಅದಕ್ಕಾಗಿ ಪ್ರಾರ್ಥನೆ ಕೂಡ ಬರಲ್ಲ, ಹೆಚ್ಚು ಬರಲ್ಲ. ಅಕಸ್ಮಾತ್ ಇಲ್ಲಿ ಇದ್ದಕ್ಕಿದ್ದಂತ ಹೊಟ್ಟೆ ಉಪ್ಪಿಡ್ತು, ಎಲ್ಲ ಬಂದಾಗಿಬಿಟ್ಟು ಕಣ್ಣಾಗ ಬಳ ಬಳ ನೀರು, ಯಾವ ನಾನು ಉಳಿದಲ್ಲ, ಯಾವ ಸಾಯ್ತೀರಿ, ಎಲ್ಲ ಇಲ್ಲಿ ಇದ್ದಕ್ಕಿದ್ದಾಗ ಹಿಂಗಾಗ್ಬಿಟ್ಟತೆ. ಪ್ರಾರ್ಥನೆ ಅವ ಮಡಿಕಲ್ಲ ಪ್ರಾರ್ಥನೆ. ಕಷ್ಟ ಒಳ್ಳೇದ ಕೆಟ್ಟದ? ಒಳ್ಳೇದು. ಕಷ್ಟ ಒಳ್ಳೇದ ಕೆಟ್ಟದ? ಒಳ್ಳೇದ ಕೆಟ್ಟದ? ಕಷ್ಟ ಯಾಕೆ ಬರುತ್ತಾರೆ? ದೇವರ ಸಮೀಪಕ್ಕೆ ನೀನು ಬರೋದಕ್ಕಾಗಿ ಬರ್ತಾರೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯ. ಹೋದ್ರಿ. ಹೃದಯ ಏನಾಗಿದ್ರಿ? ವಂಚಕ. ಬಾ ಹೋದ್ರಿ. ಗುಣವಾಗದ ರೋಗಕ್ಕೆ ಒಳಗಾಗಿಲ್ಲ. ಗುಣ ಆಗಲಾರದ ರೋಗ ಐತಂತ ಹೃದಯಕ್ಕ. ಅದಕ್ಕಾಗಿ ಆ ರೋಗವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂತ ಔಷಧ ಪರಲೋಕದ ದೇವರ ಮೃತ್ಯುಂಜಯ ಮಠದಲ್ಲಿ ಕೊಡ್ತಾ ಇದ್ದಾರೆ. ಬನ್ನಿರಿ. ಹಲ್ಲೆಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಅದನ್ನು ಯಾರು ತಿಳಿದಾರೆ? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ. ನಾನು ನೀನು ಎಂಬುದಿಲ್ಲ, ಎಲ್ಲರಿಗೂ, ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಎರಡು ಗಟ್ಟಿತ್ತು ಪ್ರಶ್ನೆ. ಹೃದಯನೇ ಇಲ್ಲ, ಗಂಡುಗಳು ಮಾಡಿಟ್ರಪ್ಪ. ಏನು ದೀಕ್ಷೋ, ಏನು ಹೋಮೋ, ಏನು ಯಜ್ಞನೋ ಮಾಡು ಮಾಡು ಮಾಡು. ಅವ್ರ ಹೃದಯನೇ ಇಲ್ಲ, ಒಳಗಡೆ ಹೃದಯ ಇಲ್ಲ. ಬಾಯಿ ಐತೆ, ಒಳಗಡೆ ಹಲ್ಲುಗಳಿಲ್ಲ, ನಾಲಿಗೆ ಇಲ್ಲ. ಮಾಡು ಹೋಮ, ಮಾಡು ಹೋಮ, ಸ್ವೀಕಾರ ಮಾಡ್ತವ ಅಂದ್ರೆ ನಿಮಗಿಲ್ಲ ಹೃದಯ ಅಂತ ಅರ್ಥ. ದೇವ್ರ ಹೃದಯ ಕೊಟ್ಟ, ನಿಮ್ ಹೃದಯ ಏನ್ ಮಾಡವಲ್ದ? ಆತ್ಮಿಕ ರೀತಿಯಲ್ಲಿ ಕೆಲಸ ಮಾಡಬಲ್ದು, ಕುರುಡಾಗ್ಬಿಟ್ಟದ. ಅದು ಕಣ್ಣು ಕಾಣಬಾರ್ದು ಹೃದಯಕ್ಕ. ಅದಕ್ಕಾಗಿ ನಿಮ್ಮಲ್ಲಿ ಕಠಿಣ ಬುದ್ಧಿ. ಎಂತ ಕಠಿಣ ಬುದ್ಧಿ? ನಿಮ್ಮ ಮಕ್ಕಳನ್ನು ಮಾತ್ರ ಪ್ರೀತಿಯಿಂದ ನೋಡ್ತಾರೆ, ಇನ್ನೊಬ್ಬರ ಮಕ್ಕಳ
ಹಾಕ್ಬೇಕೈತೆ ಗಾಡಿ ನಾನಾಗಿದ್ನಪ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ಬರಲಾರ್ದಂಗ ಬಾಯಾಗಿದ್ದ ಅಲ್ಲ ಉರಿಸ್ಬಿಡ್ತದೆ. ಇದಾ ನೀವು ಕಲ್ತದ್ದು. ಪ್ರೀತಿಯಿಂದ ಏನ್ ಮಾಡ್ಬೇಕು ನೋಡಿ. ಯಾರು ಪ್ರೀತಿ ಉಳ್ಳವರಾಗಿದ್ದಾರೋ ಅವರೇ ದೇವರಿಗೆ ಹೃದಯದಲ್ಲಿ ಏನು ಗರ್ಭಗುಡಿ ಕಟ್ಟಿದವರು. ಹೀಗಾಗಿ ನನ್ನ ಸಸ್ಯ ಬೇಯಿಸಿಲ್ಲ, ನಮ್ಮ ಅತ್ತೆ ಬೇಯಿಸಿಲ್ಲ. ಬೇಯಿಸಿಲ್ಲ ಎಂಬುದು ಯಾವ್ದ್ರಿ? ನಿನ್ನ ಬಾಯಿ ಅಂದ್ರೆ ಅರ್ಥ ಏನ? ಬೇಯಿಸಿಲ್ಲದ ನಿನ್ನ ಬಾಯಾಗಿ ಬಂದತೆ ಅಂದ್ರೆ ನೀನೇ ಬೇಯಿಸಿಲ್ದಂಗೆ ಆಗ್ಬಿಟ್ಟಿ ಅಂತ ಅರ್ಥ. ಏನ್ ಮಾಡ್ಬೇಕೀಗ? ನಮ್ಮ ಅತ್ತೆ ಬೇಯಿಸಿದ್ರು ಹಾಕಿ ಬೇಯಿಸಿಲ್ಲಕ್ಕೂ ಕೂಡ ನಮ್ಮ ಅತ್ತೆ ಬೇಯಿಸಿದಳ. ಏನ್ ಸ್ವಲ್ಪ ನೀನು ಬೇಸ್ ಮಾಡೋದು ಯಾಕ? ನೀನು ಕೂಡ ಬೇಸಾತಿ ಎರಡು ಗಡಿತ ಬರ್ತೀನಿ. ಯಾಕೆ? ನಿನ್ನ ನಾಲಿಗಿಂದ ಏನಾಗ್ತ ಆಡ್ತೀಯೋ ಅದೇ ನಡೆಯುತ್ತಂತ. ನಿನ್ನ ನಾಲಿಗಿಂದ ಎಲ್ಲ ಒಳ್ಳೆದ ಹೇಳು ನೀನು. ಹೇಳಬೇಡ. ಯಾಕೆ? ದೇವರ ಪ್ರತಿರೂಪ ನೀನು. ಯಾರ ಪ್ರತಿರೂಪ ನೀನು? ದೇವರ ಪ್ರತಿರೂಪ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಯಾವ ಮನುಷ್ಯನ ದೂಷಿಸಬೇಡ್ರಿ, ದ್ವೇಷಿಸಬೇಡ್ರಿ. ನಿಮಗೇನನ್ನ ಬೇಕಿದ್ರೆ, ಸಂಶಯವಿದ್ರೆ ದೇವರ ಹತ್ರ ಕೇಳಿ ತಿಳ್ಕೊಳ್ರಿ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಸೆ. ಆಮೆನ್. ಹಲ್ಲೆಲೂಯಾ. ಪ್ರಿಯವಾದವರೇ, 17 ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರು ಅದನ್ನು ಕಾಣಲು. ಯಾರು ದೇವರನ್ನ ಸೃಷ್ಟಿಕರ್ತನಾದ ದೇವರನ್ನ ದೂರ ತಳ್ಳುವ ಮನುಷ್ಯನು ಅಡವಿಗಿದ್ದ ಜಾಲಿ ಇದ್ದಂಗಂತದ್ದು. ಯಾರಾದರೂ ಕರ್ಕೊಂಡು ಹೋಗ್ತಾರೆ. ಅದಕ್ಕೇನಿಲ್ಲ, ಲೈಸನ್ ಇಲ್ಲ. ಅದು ಒಂದು ಹೊಲದ ದಂಡಿಗಿದ್ರೆ ಹೊಲದ ಮನುಷ್ಯ ಅದನ್ನ ಬೆಳೆಸಿದ್ರೆ, ಯಾಕಪ್ಪ ಇಲ್ಲ ದಣಿ ನಾನು ಕುರಿ ನಿಮ್ಮ ಹೊಲದಾಗ ಏನ್ ಮಾಡ್ತೇನೆ, 1 ದಿವಸ 2 ದಿವಸ ಕುರಿ ಬಿಟ್ಬಿಡ್ತೀನಿ ದಣಿ, ಸ್ವಲ್ಪ ಕಡ್ಕಂತೀನಿ, ಗಿಡ ಕೊಲ್ಲಿಗಳು ಕಡ್ಕಂತೀನಿ ಅಂತಾರ ಅನ್ನೋದಲ್ಲ. ಅಯ್ಯಪ್ಪ ಅಡಿವೆಗೆ ಲೈಸನ್ ಫುಲ್. ಯಾವ್ದು ಕಡಿದ್ರೆ ಏನಿಲ್ಲ, ಅದನ್ನೇ ಕಡ್ಕೊಂಡವ್ರು ಏನಿಲ್ಲ, ಬೇರೆ ಸಮೇತ ಕೇಳಿದ್ರೆ ಕೇಳೋರಿಲ್ಲ. ದೇವರನ್ನು ನಂಬಲಾರಂತ ವ್ಯಕ್ತಿಗಳು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಸತ್ತ ಮೇಲೆ ಅವರು ಶೂನ್ಯವಾದದ್ದನ್ನ ನಂಬಿರ್ತಾರ. ಶೂನ್ಯವಾಗಿರ್ತಕ್ಕಂಥ ಒಂದು ಯಾವ ಆಸ್ಪದ ಇರತಕ್ಕಂಥ ಪಾತಾಳದಲ್ಲಿ, ಅಗ್ನಿ ನರಕದಲ್ಲಿ ಏನ್ ಮಾಡ್ತಾರೆ, ಸೇರಿಸಲ್ಪಡ್ತಾರ. ಪ್ರಿಯರೇ, ಹಲ್ಲೆಲೂಯಾ. ಹೋದ್ರಿ. ಶುಭ ಸಂಭವಿಸಿದರು ಅದನ್ನು ಕಾಣಲು. ಶುಭ ಸಂಭವಿಸಿದ್ರು, ಒಳ್ಳೇದು ದೇವರು ಮಾಡಿದ್ರು. ಎಷ್ಟೋ ಸಲ ಪ್ರಾರ್ಥನೆ ಬಂದಿರ್ತಾರೆ, ಒಳ್ಳೇದು ದೇವರು ಮಾಡಿದ್ರು ಕೂಡ ಅವರಿಗೆ ಕಾಣದಲ್ಲ ಅಂತ ಲೆಕ್ಕಕ್ಕಿಲ್ಲ. ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಹುಬ್ಬಳಿದ್ದಲ್ಲಿ ಹುಬ್ಬಳಿ ಹೆಂಗಿರ್ತದೆ, ದನ ಹೋಗಂಗಿಲ್ಲ, ಕರ ಹೋಗಂಗಿಲ್ಲ, ಅಂಥದ್ರೊಳಗ ಹಾಕಲ್ಪಡ್ತಾನ ಅಂತ. ಪ್ರಿಯವಾದವರೇ, ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ನಿಮ್ಮ ಹೃದಯಗಳನ್ನು ಬದಲಾವಣೆ ಮಾಡಿಕೊಡ್ರಿ. ದೇವರಿಗೆ ನಿಮ್ಮ ಮನಸ್ಸನ್ನು ಕೊಡ್ರಿ. ದೇವರು ನಿಮಗೆ ಸಮೃದ್ಧಿ ಕೊಡಬೇಕಂತ ಅದನ್ನು ರೂಪ ಕೊಟ್ಟು ನಿಮ್ಮನ್ನ ಕರೆದಿದ್ದಾನೆ. ನಿಮಗೇನು ಕಷ್ಟ ಇದೆ, ನೋವಿದೆ, ದುಃಖ ಇದೆ, ವ್ಯಾಧಿ ಇದೆ, ಬಾಧೆ ಇದೆ, ಕೊರತೆ ಇದೆ, ಎಲ್ಲವೂ ತೆಗೆದಾಕ್ತಾನೆ. ಯಾಕಂದರೆ ಆತನಿಗೆ ನಾಲಿಗೆ ಇದೆ, ಆತನಿಗೆ ಹೃದಯ ಇದೆ. ಆತನಿಗೆ ಬಡಿಗೇರು ಸೃಷ್ಟಿ ಮಾಡಿಲ್ಲ, ಆತನ್ನ ಒಟರು ಸೃಷ್ಟಿ ಮಾಡಿಲ್ಲ, ಆತನ ಅಕ್ಕಸಾಲಿಗರು ರೂಪ ಕೊಟ್ಟಿಲ್ಲ, ಆತನ್ನ ಕಲೆಗಾರರು ಅದಕ್ಕೆ ಬಣ್ಣ ಕೊಟ್ಟಿಲ್ಲ. ಆತನೇ ಭೂಲೋಕಕ್ಕೆ ಬಣ್ಣ ಹಾಕಿದ್ದಾನೆ. ಆತನೇ ಭೂಲೋಕದ ಸರ್ವ ಮಾನವರನ್ನ ಉಂಟು ಮಾಡಿದ್ದಾನೆ. ಆತನೇ ನರ ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಆತನೇ ಮಾನವರಿಗೆ ಬರುವ ಮರಣವನ್ನು ತೆಗೆದು ಹಾಕಿ ಪಾಪ ಶಾಪಗಳನ್ನು ಒತ್ತುಕೊಂಡು ಸಹಿಸಿಕೊಂಡು ಅವುಗಳಿಗೆ ವಿಮುಕ್ತಿ ಮಾಡಿದ್ದಾನೆ. ಅವುಗಳಿಂದ ವಿಮುಕ್ತಿ ಮಾಡಿದ್ದಾನೆ. ಆತನೇ ಯಾರು? ನಜರೇತಿನ ಯೇಸು. ಎಲ್ಲ ಗಟ್ಟಿತು.
ಓದಿ. ಹಲ್ಲೆಲೂಯ. ಯಾವನು ಯೆಹೋವನಲ್ಲಿ ನಂಬಿಕೆ ಹಾ ಇಟ್ಟವನು ಇಷ್ಟಕ್ಕಿಂತನ ಯಾರು ನಂಬಿಕೆ ಇಟ್ಟಿಲ್ಲ ಅವ್ರು ಹಂಗಿರ್ತಾರ ಅನ್ನೋದು ಗೊತ್ತಾಯ್ತು. ಈಗ ನೋಡ್ರಿ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಸೃಷ್ಟಿಕರ್ತನಾದ ದೇವರಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಯಾವನಿಗೆ ಯೆಹೋವನ ಭರವಸವಾಗಿದ್ದಾನೋ ಧನ್ಯನು. ಅವನು ಧನ್ಯನು. ಎಲ್ರು ಗಟ್ಟಿತ್ತು ಪಡ್ತಾನೆ. ಅವನು ಹೆಂಗಿರ್ತಾನೆ ನೋಡೋಣ. ಈಗ ಓದಿ ಮುಂದೆ. ನೀರಾವರಿಯಲ್ಲಿ ನೆಡಲ್ಪಟ್ಟ ಒಳೆಯ ದಡದಲ್ಲಿ ತನ್ನ ಬೇರುಗಳನ್ನ ಹರಡಿ ಧಗೆಗೆ ಬೆಂಕಿಗೆ ಭಯಪಡದೆ ಹಸುರೆಲೆಯನ್ನ ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮರ. ಎಲ್ಲರೂ ಗಟ್ಟಿ ಹೆಚ್ಚು ಬರ್ತಾನೆ. ಅಡವಿಯಲ್ಲಿದ್ದ ಜಾಲಿ ಮರ ನೀರಿನ ಬಗಲಲ್ಲಿ ಒಳೆಯ ದಡದಲ್ಲಿ ಇರತಕ್ಕಂಥ ಮರ. ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಐತಿಲ್ಲ. ಇದು ಹಚ್ಚ ಹಸಿರಾಗಿರುತ್ತೆ, ಫಲಕಾಲದಲ್ಲಿ ಫಲ ಕೊಡುತ್ತೆ. ಬೆಂಕಿ ಹಚ್ಚಿದ್ರು ಕೂಡ ಇದು ಏನಾಗಲ್ಲ, ಹಾಳಾಗಿ ಹೋಗಲ್ಲ. ಎಲೆ ಬಾಡಿ ಹೋದ್ರು ಮತ್ತೆ 4 ದಿವಸ ಆಗಲ್ಲ, ಮತ್ತೆ ಹೊಸ ಚಿಗುರು ಹುಟ್ಟುತ್ತ. ಪ್ರೇಸಲ್ಲ, ದೇವರಿಗೆ ಮಹಿಮುಂಟಾಗಲಿ. ಯಾಕಂದರೆ ಬೇರಿಗೆ ಸಾಕಾದಷ್ಟು ಏನಿದೆ, ನೀರಿದೆ. ಅದೇ ಪ್ರಕಾರವಾಗಿ ನೀನು ಈ ಒಂದು ಪರಲೋಕ ರಾಜ್ಯದಲ್ಲಿ, ನೀನು ಪರಲೋಕದ ರಾಜ್ಯದ ಒಳ್ಳೆಯ ದಡದಲ್ಲಿ ನೀನು ನೆಡಲ್ಪಟ್ಟಿದೆಯಾದರೆ ಕಷ್ಟವೆಂಬ ಬೆಂಕಿ, ನಷ್ಟವೆಂಬ ಬೆಂಕಿ, ವ್ಯಾಧಿ ಎಂಬ ಬೆಂಕಿ, ಬಾಧಿ ಎಂಬ ಬೆಂಕಿ, ಚಿತ್ರಹಿಂಸೆ ಎಂಬ ಬೆಂಕಿ ಎಷ್ಟು ಬಂದರೂ ಕೂಡ ನಿನ್ನನ್ನು ತಗಲಿಸ್ತಾವ, ಆದ್ರೆ ನಿನ್ನ ನಾಶ ಮಾಡಲ್ಲ. ಎಲ್ಲ ಗಟ್ಟಿಗೆ ಬರ್ತಾರೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ ಗೊತ್ತಾ? ನೀನು ವಾಕ್ಯವನ್ನ ಕೇಳುವಂತ ವ್ಯಕ್ತಿಯಾಗಿದ್ದಿ. ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1, 2, 3 ವಚನದಲ್ಲಿ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರ, ನನ್ನಲ್ಲಿ ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನ ಕಡಿದು ಬಿಸಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನ ಇನ್ನೂ ಫಲ ಕೊಡುವಂತೆ ಮಾಡ್ತಾನೆ. ಅಂದ್ರೆ ದೇವರೊಂದಿಗೆ ನೀನು ಹೊಂದಾಣಿಕೆ ಆಗಿದ್ದು ಫಲ ಕೊಡುವ ವ್ಯಕ್ತಿ ಆಗಿದ್ದೀವಿ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯ. ಕೆಲವರು 2 ತೊಲೆ ಬಂಗಾರ, 1 ತೊಲೆ ಬಂಗಾರ, 6 ತೊಲೆ ಬಂಗಾರ, ಅದು ಏನನ್ನ ಒಂದು ವೇಳೆ 20,000ಕ್ಕೋ 10,000ಕ್ಕೋ ಎಲ್ಲೇನು ಅಡುವು ಇಟ್ಟರು ಸಮಯ ಅದನ್ನ ಬಿಡಿಸ್ಕೊಂಬಕ್ಕೆ ರೊಕ್ಕ ಬರುತ್ತವ್ರಿ. ಬೇರೆ ಬೇರೆ ಸೀರೆಗಳು ತಗೊಂಬಕ್ ರೊಕ್ಕ ಬರುತ್ತವ್ರಿ. ಒಂದು ಬೈಬಲ್ ತಗೊಂಬಕ್ ರೊಕ್ಕ ಬರಲ್ಲ. 200 ರೂಪಾಯಿ ಬೈಬಲ್. ಪರಲೋಕ ರಾಜ್ಯದ, ಭೂಲೋಕದ ಸಮಸ್ತ ಲೋಕಗಳ ರಹಸ್ಯವು ದೇವರದಲ್ಲಿ ಬರೆದಿಟ್ಟನ. ಮಾನವನಿಗೆ ಎಷ್ಟು ವರಗಳಿದವೋ ಅದರಲ್ಲಿ ಇಟ್ಟನ ದೇವರು. ಆಮೇಲೆ ಅದನ್ನು ನಿನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಈ ಲೋಕವನ್ನೇ ಜಯಿಸುವ ಶಕ್ತಿ ಅದರಲ್ಲಿ ಇಟ್ಟನ. ಆಮೇಲೆ ಅದ್ರ ಕೂಡ ನಿನ್ನ ಸಂಗಡ ಮಾತಾಡ್ತಾನೆ. ಹಲ್ಲೆಲೂಯ. ಸರ್ವ ಸೃಷ್ಟಿ ಕೂಡ ಆ ವಾಕ್ಯದ ಮೂಲಕವಾಗಿ ಉಂಟಾಗಿದೆ. ಪ್ರಿಯರೇ, ಆ ವಾಕ್ಯವನ್ನು ಏನ್ ಮಾಡಬೇಕು? ಪ್ರತಿಯೊಬ್ಬರ ಕೈಯಲ್ಲಿ ಇರಬೇಕು. ಹಲ್ಲೆಲೂಯ. ಮಂದಿರಕ್ಕೆ ಬರ್ಬೇಕಾದ್ರೆ ಬೈಬಲ್ ತಗೊಂಡು ಬರ್ಬೇಕು. ಹಲ್ಲೆಲೂಯ. ಕೆಲವೊಬ್ರು ಬರ್ತಾರೆ, ಬೈಬಲ್ ತಗೊಂಬಂದ್ರನ ಇಲ್ಲೇ ಬಿಟ್ರನು ಹೋಗ್ಬಿಟ್ರನು, ವಾರ ಆದ್ರೆ ಸರಿ 10 ದಿವಸ ಇದು ಇಲ್ಲೇ ಇರ್ತದೆ. ಹಲ್ಲೆಲೂಯ. ಯಾಕತ್ತ? ನಾವು ಸ್ವಲ್ಪ ನಮ್ಮೂರಿಗೆ ಹೋಗ್ತೀವಿ, ನಮ್ಮ ಅಕ್ಕನವ್ರಿಗೆ ಹೋಗ್ತೀವಿ, ನಮ್ಮ ಮಾವನವ್ರಿಗೆ ಹೋಗ್ತೀವಿ, ಮದುವೆಗೆ ಹೋಗ್ತೀವಿ, ಅಲ್ಲಿ ಬೇಡ ಬೈಬಲ್. ನೀನ್ ಎಲ್ಲಿಗೆ ಹೋದ್ರು ದೇವ್ರು ಬೇಕಾ? ಇಲ್ಲಿಗೆ ಹೋದ್ರು ನೀವು ಉಸಿರಾಡ್ಸೋ ಗಾಳಿ ಬೇಕಾ? ಹಂಗಾದ್ರೆ ದೇವರ ವಾಕ್ಯ ಕೂಡ ನಿನಗೆ ಬೇಕು. ಎಲ್ಲಿ ಗಟ್ಟಿತ್ತು. ಎಲ್ಲಿಗೆ ಹೋದ್ರು ನೀನು ಬಗಲಾಗಿದ್ರೆ ಅದು ಏನು ಗೊತ್ತಾ? ಕತ್ತಿ. ಏನದ ಕತ್ತಿ. ಆ ಕತ್ತಿ ನಿನ್ನ ಬಗಲಾಗಿದ್ರೆ ಇನ್ನೊಬ್ಬರ ಕತ್ತಿ ವಿಷಯ ಗೊತ್ತಿಲ್ಲ ಅನ್ನೋರು ಎತ್ತೆತ್ತಾಗ ಮಾತಾಡಬಹುದು. ಪ್ರಿಯರೇ, ಕತ್ತಿ ವಿಷಯ ತಿಳಿದ ನೀನು ಅದು ಎಷ್ಟು ನಿನಗೆ ಮೇಲು ಮಾಡುತ್ತೆ.
ಅದು ನಿಮಗೆ ಗೊತ್ತಿರುತ್ತೆ ಪ್ರಿಯರು. ಬೇಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋರಾದ ಕ್ರಿಸ್ತ ಮಹಾರಾಜಗೂ ಜೈ. 23ನೇ ಕೀರ್ತನೆ. ಹಲ್ಲೆಲೂಯ ಹಲ್ಲೆಲೂಯ. 3ನೇ ವಚನ. ನನ್ನ ಪ್ರಾಣವನ್ನ ಉಜ್ಜೀವಿಸ ಮಾಡಿ ಹಾ, ನನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ನಿನ್ನ ಪ್ರಾಣಕ್ಕೆ ನೋವು ಬಂದಿದೆಯಾ? ನಿನ್ನ ಪ್ರಾಣಕ್ಕೆ ಕುತ್ತು ಬಂದಿದೆಯಾ? ನಿನ್ನ ದೇಹಕ್ಕೆ ಆಪತ್ತು ಒದಗಿದೆಯಾ? ನೀನು ದೇವರ ವಾಕ್ಯವನ್ನ ಕೇಳಿ, ದೇವರ ಸನ್ನಿಧಿಯಲ್ಲಿ ದೇವರಿಗೆ ಮೊರೆ ಇಟ್ಟರೆ ಸಂಪೂರ್ಣವಾಗಿ ದೇವರೇನು ಮಾಡ್ತಾನೆ ನಿನಗೆ? ಅದರಿಂದ ಸಂಪೂರ್ಣ ಬಿಡುಗಡೆ ಕೊಡ್ತಾನೆ. ಎರಡು ಗಟ್ಟಿ ತಪ್ಪಿಸ್ತಾನೆ. ಇದೆಲ್ಲ ಯಾಕೆ ಗೊತ್ತಾ? ಎಲ್ಲ ಮನುಷ್ಯರನ್ನು ನೋಡುವ ದೇವರು ಇದ್ದಾರೆ. ಆ ದೇವರು ಯಾರು ಅಂದ್ರೆ ಈ ಮೃತ್ಯುಂಜಯ ಮಠವನ್ನು ಸ್ಥಾಪನೆ ಮಾಡಿದ ದೇವರು. ಎಲ್ಲ ಗಟ್ಟಿ ತಪ್ಪಿಸ್ತಾನೆ. ದೇವರು ನೋಡ್ತಾ ಇದ್ರಂತ ಮೇಲಿದ್ದ. ಯಾರು ನೋಡ್ತಾನೋ ನೋಡ್ರಿ. 2 ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನ ಆಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನ ಆಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು. ಯೆಹೋವನು ಆಕಾಶದಿಂದ ಮನುಷ್ಯರನ್ನು ಎಲ್ಲಿಂದ ನೋಡಕೈತೆ? ನಮ್ಮ ಆಕಾಶದಿಂದ. ನಮ್ಮೂರಾಗಿದ್ದು ಗೊಂಬೆ ಇನ್ನೊಂದೂರಿಗೆ ಹೆಸರಿಲ್ಲ, ಅವ್ರೂರದ್ದೇ. ಹಲ್ಲೆಲೂಯ. ಆದರೆ ಇಡೀ ಜಗತ್ತಿಗೆ ಯೇಸಪ್ಪ ಗೊತ್ತು. ಎಲ್ಲ ಗಟ್ಟಿತ್ತು. ಯಾಕೆ ಗೊತ್ತಾ? ಅದನ್ನ ಏನಂತಾರೆ? ಜಗತ್ ರಕ್ಷಕ. ಹಲ್ಲೆಲೂಯ. ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. 1ನೇ ವಚನ ಹೋದ್ರಿ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ದುರ್ಮತಿಗಳು ಅಂತ. ಹಾ, ಓದಿ. ಅವರು ಕೆಟ್ಟು ಹೋದವರು ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಹೇಯ ಕೃತ್ಯಗಳನ್ನು, ಕೆಟ್ಟ ಕೆಟ್ಟ ಕೃತ್ಯಗಳನ್ನು ಮಾಡ್ತಾರಂತ, ಕೆಲಸಗಳನ್ನು ಮಾಡ್ತಾರಂತ. ಅವರಿಗೆ ದೇವರ ಭಯ ಇಲ್ಲ. ಅವ್ರಿಗೆ ಯಾವಾಗ ಭಯ ಬರ್ತದೆ ಗೊತ್ತಾ? ಆಪತ್ತು ಬಂದಾಗ ಭಯ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅವರಲ್ಲಿ ಒಳ್ಳೆಯದನ್ನು ಮಾಡುವವರು ಇಲ್ಲ. ಮುಂದೆ ಓದಿ. ಇದು 2ನೇ ಅಧ್ಯಾಯ 14ನೇ ಅಧ್ಯಾಯ 2ನೇ ವಚನ. ಮುಂದೆ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ನೋಡಿ, ಸೃಷ್ಟಿಕರ್ತನಾದ ದೇವರು ಹೇಳ್ತಾ ಇದ್ದಾರೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಆಪೇಕ್ಷಿಸುವವರು, ಆಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು. ನೋಡ್ರಿ, ಕೆಲವೊಂದು ಹುಚ್ಚಿಡ್ದು ತದಕ ಬಂದ ನೋಡ್ರಿ. ಈಗೇನು ದೇವ್ರುಗಳಿಲ್ಲ ನಿಮಗಂತಾರ ಕೆಲವರು. ಅಂದ್ರೆ ಈ ದೇವ್ರು ಹೇಳ್ತಾ ಇದ್ದಾನೆ, ನೀವು ಬುದ್ಧಿವಂತರಂತ. ಎಲ್ಲ ಗಟ್ಟಿದ್ದಾರೆ. ಯಾಕೆ? ದೇವರನ್ನು ತಿಳ್ಕೊಂಡಿದ್ರೆ ಪ್ರಜಲ್ಲ. ಬುದ್ಧಿ ಇದ್ದವ್ರು ಯಾಕಡೆ ನಡೀತಾರೋ ಗೊತ್ತಿಲ್ಲ. ಒತ್ತಡಿಗೆ ಸೋಮವಾರ ಈ ಕಡೆ, ಮಂಗಳವಾರ ಈ ಕಡೆ, ಬುಧವಾರ ಆ ಕಡೆ, ಬೃಹಸ್ಪತಿವಾರ ಆ ಕಡೆ, ಶುಕ್ರವಾರ ಆ ಕಡೆ, ಶನಿವಾರ ಈ ಕಡೆ, ಆಯ್ತವಾರ ಈ ಕಡೆ, ಸೋಮವಾರ. ಹಲ್ಲೆಲೂಯ. ಇನ್ನೇ ಕೆಲವರು ಇರ್ತಾರ, ಸೋಮವಾರನೇ 2 ಕಡೆ, ಮಂಗಳವಾರ 3 ಕಡೆ, ಬುಧವಾರ 4 ಕಡೆ, ಪ್ರಿಯವಾದವರೇ ಬೃಹಸ್ಪತಿವಾರ 5 ಕಡೆ. ಯಾಕಂದ್ರೆ 5 ವಾರಕ್ಕ ಒಬ್ಬೊಬ್ಬರು ಇಟ್ಕೊಂಡಿರ್ತಾರೆ ಪ್ರಿಯರೇ. ಆ ಕಡೆ ಎಲ್ಲ ಅಡ್ಡಾಡಿ, ಆ ಕಡೆ ಎಲ್ಲ ಏನು ಮಾಡೋದೆಲ್ಲ ಮಾಡಿ ಬರ್ತಾರೆ. ಅವ್ರಿಗೆ ಸಮಾಧಾನನೇ ಇಲ್ಲ. ಎಲ್ಲ ಮುಗಿಸಿ ಬಂದ್ಬಿಟ್ಟೆ ಬಹಳ ಸುಸ್ತಾಗ್ಬಿಡ್ತಿ. ದೇವ್ರ ತಕ್ಕೋದ್ರೆ ಸುಸ್ತಾಗ್ಬೇಕ? ಸುಸ್ತಿದ್ದು ಹೋಗ್ಬೇಕ? ಹೇಳಯ್ಯಪ್ಪ. ಹೋಗ್ಬೇಕು, ಹೌದಲ್ಲ? ಇಲ್ಲ, ಇದು ಬರೋದು ಬಂದೈತಿ, ಅದ್ರ ಹೋಗಿ ತಂದ್ಕೊಂಡ್ರ ಅಂತ ಅರ್ಥ. ಅಲ್ಲೆಲ್ಲ ಮಗುರಿ ಜೊತೆಗೆ ಗಾಬರಿನ ತಂದ್ಕೊಂಡ್ರ. ಅಲ್ಲಿಲ್ಲಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಕಾಯಿ ತರ್ತಾರ, ನೀವು ಕಾಯಿ ತಗೊಂಬರ್ರಿ. ಎಲ್ಲರೂ ಊದಿನ ಕಡ್ಡಿ ಇರ್ತಾರೆ, ನೀವು ಊದಿನ ಕಡ್ಡಿ ತಗೊಂಬರ್ರಿ. ಯಾವಾಗ ಊದಿನ ಕಡ್ಡಿ ಹಚ್ಬೇಕು ಗೊತ್ತಾ? ಸತ್ತ ಮೇಲೆ ಹಚ್ಬೇಕು, ಬದುಕಿರುವಾಗ ಹಚ್ಚಬಾರ್ರಿ ಪ್ರಿಯರೇ. ಕಲಿಲಯ್ಯ. ಕಾಯಿ ಯಾವಾಗ ತಿನ್ಬೇಕು? ಬದುಕಿರುವಾಗಲೇ ತಿನ್ಬೇಕು. ಅಲ್ಲಿಗೆ ಹೊಡ್ಕೊಂಡು ತಿನ್ಬೇಡ್ರಿ. ಕಾಯಿ ತಿನ್ಬೇಕಂತ ಮನಸ್ಸಾಗೈತೆ, ಕಾಯಿ ಐತೆ ನಿನ್ನೆ ಇವತ್ತು ಹೊಡಿಸಿ ಬಂದಿರಲ್ಲ, ಸ್ವಲ್ಪ ಕೊಡಿ ತಿಮ್ಮಂಗಾಗೆ ಬೇಡ.
ನಿಮ್ಮ ಮನ್ಯಾಗ ಮತ್ತೆ ಫೋಟೋ ಇಟ್ಟು ಹೊಡಿಬೇಡ್ರಿ, ಕಲ್ಲಿಗೆ ಹೊಡ್ರಿ. ಒಂದು ಕಾಯದ ಎರಡು ಕಾಯಿ ಬೇಸ್ ತಕ್ಕೊಂಡು ಬೆಲ್ಲ ಕೇಳಿ ತಿನ್ರಿ, ಎರಡು ಗಡ್ಡಿ ಕಬೀಷ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೆನ್. ಹಲ್ಲೆಲೂಯಾ. ಮುಂದೆ ಬನ್ನಿ. ಒಳ್ಳೆಯದನ್ನು ಮಾಡುವವನು ಇಲ್ಲ. ಯೆಹೋವನು ಆಕಾಶದಿಂದ ಮನುಷ್ಯರನ್ನ ನೋಡಲಾಗಿ, ನೋಡ್ರಿ ಎಲ್ಲಿಂದ ನೋಡ್ತಾನ? ಆಕಾಶದಿಂದ ಮನುಷ್ಯರು ನೋಡ್ತಾ ಇದ್ದಾನ. ಅದ್ರ ಕಣ್ಣು ಎಷ್ಟು ಸೂಕ್ಷ್ಮ ಇದಾವೆ ನೋಡಿದ್ರೆ. ಎಲ್ಲಿ ಗಡ್ಡಿ ಬೆಳ್ಸೋಣ. ಆಕಾಶ ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದ್ರೂ ಇಲ್ಲ. ಪ್ರತಿಯೊಬ್ಬರು ದಾರಿ ತಪ್ಪಿದವನೇ, ಎಲ್ಲರೂ ಕೆಟ್ಟು ಹೋದವರೇ. ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ? ಅವರು ನನ್ನ ಜನರನ್ನು ಆಹಾರವೆಂಬಂತೆ ನುಂಗಿ ಬಿಡುತ್ತಾರೆ. ಯೆಹೋವನನ್ನು ಸ್ಮರಿಸುವುದಿಲ್ಲ. ಪಕ್ಕನೆ ಅವರು ಭಯಭ್ರಾಂತ. ಪಕ್ಕನ ಬರುತ್ತ ತುಫಾನ, ಪಕ್ಕನ ಬರುತ್ತ ಭೂಕಂಪ, ಪಕ್ಕನ ಬರುತ್ತ ಬೆಂಕಿ ಬಿರುಗಾಳಿ. ಅವರು ನಾಶವಾಗ್ತಾರ. ಸರಿ, ಹಾಗಾದ್ರೆ ಏಸಪ್ಪ ನಂಬಿದ್ರೆ ನಾಶ ಆಗ್ತಾರ, ಅವ್ರು ಬದುಕ್ತಾರೆ. ಮತ್ತೆ ಎಲ್ಲ ಗಡ್ಡಿ ಚುಪ್ಪ ನಾಶ ಅಲ್ಲ, ನಿದ್ರೆ ಮಾಡ್ತಾರ ಅವರು. ಯಾಕೆ? ಅವರ ದೇಹದಲ್ಲಿ ಏನಿದೆ? ಸೃಷ್ಟಿಕರ್ತನ ಪವರ್ ಇದೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ದೇವರಿಗೆ ವಾಕ್ಯ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ ತೆಗೆದ್ರೆ 58ನೇ ವಚನ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ಯಾವಾದ್ರೆ ಮೃತ್ಯುಂಜಯ ಮಠದಲ್ಲಿ ಕೊಡುವಂತದ್ದು. ಎಲ್ರು ಗಟ್ಟಿದ್ದ ವಾರ ಯಾಕೆ ರೊಟ್ಟಿ ಸಿಗುತ್ತ ಗೊತ್ತಾ? ಆ ರೊಟ್ಟಿ ದೇಹವೆಂಬ ರೊಟ್ಟಿ, ಯೇಸಪ್ಪನ ರೊಟ್ಟಿ ನಿನ್ನ ದೇಹದೊಳಗೆ ಸೇರಿಸಲ್ಪಟ್ಟಾಗ ಆತನ ದೇಹದಂತೆಯೇ ನಿನ್ನ ದೇಹವು ಮಾರ್ಪಡಬೇಕೆಂಬುದಾಗಿ ಅದು ನಿನಗೆ ಕೊಡಲ್ಪಡುತ್ತೆ. ಬೆಳೆದಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲಿ ತಪ್ಪಿ ಹೋಗಿದ್ದೀರಾ? ಎಲ್ಲಿಗಾದ್ರೂ ಸರ್ಕಾರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲರಿಗಿಂತ ಮುಂಚೆ ಇರ್ತೀರ. ದೇವರ ಸನ್ನಿಧಿಗೆ ಬರಬೇಕಾದ್ರೆ ಎಲ್ಲರಿಗಿನ ಹಿಂದೆ ಇರ್ತೀರ. ಆ ಥರ ಆಗ್ತಾ ಇದೆಯಾ? ಇನ್ನು ಮೇಲೆ ನೀನು ಆ ಥರ ಆಗ್ಬಾರ್ದು. ದೇವರ ಮಾತುಗಳನ್ನ ಕೇಳೋದಕ್ಕೆ, ದೇವರಲ್ಲಿ ಆನಂದ ಪಡೋದಕ್ಕೆ, ಆರಾಧನೆ ಮಾಡೋದಕ್ಕೆ ಮುಂಚಿತವಾಗಿ ಬರುವಂತೆ ದೇವರನ್ನ ಕೇಳಬೇಕು. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡು. ನಿನಗೆ ಕಷ್ಟ ಪರಿಹಾರ ಆಗಬೇಕು, ನೋವು ಪರಿಹಾರ ಆಗಬೇಕು, ದುಃಖ ಪರಿಹಾರ ಆಗಬೇಕು, ನಿನ್ನ ಬಡತನ ದೂರ ಆಗ್ಬೇಕಂದ್ರೆ ದೇವರಿಗೆ ಅತಿ ಹೆಚ್ಚು ಸಮಯ ಕೊಡು. ಯಾಕಂದ್ರೆ ನಿನ್ನ ಉಂಟು ಮಾಡಿದ ದೇವರು ಪಕ್ಷಪಾತಿ ಇಲ್ಲದ ದೇವರು, ಆತ ಜೀವವುಳ್ಳ ದೇವರಾಗಿದ್ದಾನೆ. ಸರ್ವ ಜನಾಂಗಗಳಿಗೆ ದೇವರಾಗಿದ್ದಾನೆ. ನಿನ್ನಲ್ಲಿ ಇಟ್ಟರೆ ಉಸಿರು, ಆತ ಕೊಟ್ಟಿರುವ ಭಿಕ್ಷೆ ಒಂದು ಸಲ ನಿನ್ನಿಂದ ಹೊರಗೆ ತೆಗೆದ್ರೆ ಮುಗೀತು. ನೀನು ಸಮಾಧಿ ಸೇರಿಸಲ್ಪಡುವಿ. ಉಸಿರಿಟ್ಟ ದೇವರು, ನಿನ್ನ ಉಂಟು ಮಾಡಿದ ದೇವರು, ಆತ ನಿನ್ನ ಕರಿತಾ ಇದ್ದಾನೆ. ಆತನಿಗೆ ಬೆನ್ನು ಮಾಡಿ ಇಷ್ಟ ಬಂದಾಗ ಜೀವಿಸ್ತಾ ಇದೀಯಾ? ತಪ್ಪಾಗಿದೆ ಎಂಬುದಾಗಿ ದೇವರನ್ನ ಕೇಳಬೇಕು. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ನಿನಗೆ ಕಷ್ಟ ಇದೆಯಾ? ದುಃಖ ಇದೆಯಾ? ನಿನ್ನ ದುಃಖ ಪಡೋದು ಆತನಿಗೆ ಇಷ್ಟವಿಲ್ಲ. ನಿನ್ನ ಸೃಷ್ಟಿ ಮಾಡಿದ ತಂದೆ, ಮಗ ಕಷ್ಟ ಪಡ್ತಾ ಇದ್ದಾರೆ, ಮಗ ನೋವು ಪಡ್ತಾ ಇದ್ದಾರೆ. ತಂದೆ ಸುಮ್ಮನೆ ಇರಲ್ಲ. ಆತ ನಿನ್ನ ಕಣ್ಣೀರು ಒರೆಸುವುದಕ್ಕಾಗಿ ಬಂದಿದ್ದಾನೆ. ನಿನಗೆ ಬಿಡುಗಡೆ ಕೊಡುವುದಕ್ಕಾಗಿ ಬಂದಿದ್ದಾನೆ. ನಿನ್ನನ್ನ ಆ ಒಂದು ಸ್ಥಿತಿಯಿಂದ ಪರಿಹಾರ ಮಾಡುವುದಕ್ಕಾಗಿ ಬಂದಿದ್ದಾನೆ. ಆತ ಒಳ್ಳೆ ದೇವರು, ನಿನ್ನ ಕಣ್ಣೀರನ್ನು ಒರೆಸುವಂತ ದೇವರು. ಕಷ್ಟ ಕಾಲದಲ್ಲಿ ಆತನನ್ನು ಮರೆಯಿಟ್ಟಾಗ ಆತನು ನಿನಗೆ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದಾನೆ.
ಓ ಯೇಸುವೇ ನನ್ನ ಪ್ರಾಣ ನೀನಯ್ಯ. ಓ ಯೇಸುವೇ ನಿನ್ನ ನೆರಳೇ ಸಾಕಯ್ಯ. ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ. ರಕ್ತವ ಸುರಿಸಿರುವೆ, ನನಗಾಗಿ ಪ್ರಾಣವ ಕೊಟ್ಟಿರುವೆ. ಓ ಯೇಸುವೇ ನನ್ನ ಪ್ರಾಣ ನೀನಯ್ಯ. ಓ ಯೇಸುವೇ ನನಗಾಗಿ ನೀನು ಪರಲೋಕವನ್ನೇ ಬಿಟ್ಟು ಬಂದಿರುವೆ, ನನ್ನ ರಕ್ಷಿಸಿರುವೆ. ನನಗಾಗಿ ನೀನು ಪರಲೋಕವನ್ನೇ ಬಿಟ್ಟು ಬಂದಿರುವೆ, ನನ್ನ ರಕ್ಷಿಸಿರುವೆ. ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ. ಹಾಲೆಲೂಯಾ 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 ಹಾಲೆಲೂಯಾ. ಮಾಡಿರುವೆ ಫಲ ಪಡೆದಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ. ಹಾಲೆಲೂಯಾ 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 ಹಾಲೆಲೂಯಾ. ಓ ಯೇಸಯ್ಯ ನನ್ನ ಪ್ರಾಣ ನೀನಯ್ಯ. ಓ ಯೇಸಯ್ಯ ನಿನ್ನ ಪ್ರೀತಿ ಸಾಕಯ್ಯ. ದಾರಿ ಕಾಣದ ತಿರುಗುತ್ತಿದ್ದ ನನ್ನನ್ನು ನೀನು ಕರೆದಿರುವೆ, ನಿನ್ನ ಮಗನಾಗಿ ಮಾಡಿರುವೆ. ದಾರಿ ಕಾಣದ ತಿರುಗುತ್ತಿದ್ದ ನನ್ನನ್ನು ನೀನು ಕರೆದಿರುವೆ, ನಿನ್ನ ಮಗನಾಗಿ ಮಾಡಿರುವೆ. ನೀನು ನನಗಾಗಿ ಪ್ರಾಣವ ಕೊಡಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ. ಹಾಲೆಲೂಯಾ 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 ಹಾಲೆಲೂಯಾ. ದಾರಿ ಕಾಣದ ತಿರುಗುತ್ತಿದ್ದ ನನ್ನನ್ನು ನೀನು ಕರೆದಿರುವೆ, ನಿನ್ನ ಮಗನಾಗಿ ಮಾಡಿರುವೆ. ದಾರಿ ಕಾಣದ ತಿರುಗುತ್ತಿರುವ ನನ್ನನ್ನು ನೀನು ಕರೆದಿರುವೆ, ನಿನ್ನ ಮಗನಾಗಿ
ನನಗೆ ಮಾಡಿರುವೆ, ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ಓ ಯೇಸುವೇ ಪ್ರಾಣ ನೀನಯ್ಯ, ಓ ಯೇಸುವೇ ನಿನ್ನ ನೆರಳೇ ಸಾಕಯ್ಯ, ಓ ಯೇಸುವೇ ನನ್ನ ಪ್ರಾಣ ನೀನಯ್ಯ, ಓ ಯೇಸುವೇ ನಿನ್ನ ನೆರಳೇ ಸಾಕಯ್ಯ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ನೀನು ನನಗಾಗಿ ರಕ್ತವ ಸುರಿಸಿರುವೆ, ನೀನು ನನಗಾಗಿ ಪ್ರಾಣವ ಕೊಟ್ಟಿರುವೆ, ಹಾಲೆಲೂಯಾ 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 ನಿನ್ನ ಪ್ರಾಣ ನೀನಯ್ಯ, ಓ ಯೇಸಯ್ಯ ನಿನ್ನ ನೆರಳೇ ಸಾಕಯ್ಯ, ಓ ಯೇಸಯ್ಯ ನನ್ನ ಪ್ರಾಣ ನೀನಯ್ಯ, ಓ ಯೇಸಯ್ಯ ನಿನ್ನ ನೆರಳೇ ಸಾಕಯ್ಯ, ಯೇಸಯ್ಯ ಸ್ತೋತ್ರ ದೇವ, ಸ್ತುತಿ ದೇವ, ನನ್ನ ಮನುಷ್ಯರನ್ನ ಸ್ವಾಮಿ ಪ್ರೀತಿಸಿ ನನ್ನ ಮನುಷ್ಯನಿಗೆ ಬರುವಂತ ಪಾಯದಿಂದ ತಪ್ಪಿಸಲು, ನರಕದಿಂದ ವಿಮುಕ್ತ ಮಾಡಲು ನನ್ನ ರೂಪದಲ್ಲಿ ಬಂದಿರುವ ಮಹಾಭಗವಂತ, ಕೋಟಿ ಕೋಟಿ ಸ್ತೋತ್ರಗಳಯ್ಯ. ಪ್ರತಿ ಪಾಪಗಳನ್ನ ಶಾಪಗಳನ್ನ ಸ್ವಾಮಿ ಬಂದಿರುವ ಶಿಕ್ಷೆಯನ್ನು ನೀನು ಹೊತ್ತುಕೊಂಡು ಬಿಡುಗಡೆ ಮಾಡಿದ ದೇವ ನಿನಗೆ ಸ್ತೋತ್ರ, ದೇವ ನಿನಗೆ ಸ್ತೋತ್ರ ಸ್ತೋತ್ರ. ಆಕಾಶದಿಂದ ನಮ್ಮೆಲ್ಲರನ್ನ ನೋಡ್ತಾ ಇದ್ದೀವಿ, ನಿನಗೆ ಸ್ತೋತ್ರ ಸ್ತೋತ್ರಗಳ ಮಹಿಮೆ ನಿಮಗೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಪರಮ ತಂದೆ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ.